Welcome, dear students. A warm welcome to Sankalpa Learning Solutions. Yes, let's continue the respiration in plants. ನಾವು ನಿನ್ನೆ ಆಕ್ಸಿಜನ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಉಸಿರಾಟ ಮಾಡೋದಕ್ಕೆ ನಾವು ಹೇಗೆ ಉಸಿರಾಟ ಮಾಡ್ತೀವಲ್ವಾ ಅದೇ ತರ ಪ್ಲಾಂಟ್ಸ್ಗಳು ಕೂಡ ಉಸಿರಾಟ ಮಾಡುತ್ತೆ ಥ್ರೂ ದ ಸ್ಪೆಷಲ್ ಪಾರ್ಟ್ಸ್ ಅಂತ ಹೇಳಿ ನಾವೆಲ್ಲದನ್ನು ನೋಡಿದ್ವಿ. ಜೊತೆಗೆ the respiration of a glucose molecule that will produces energy, the strong energy, the strongest form of energy, that is ATP. Not only in plants, that ATP is also produced in human beings. Okay, ಅದೇ ತರ ಕೂಡ animals ಜೊತೆಗೆ ನಾವು ಮನುಷ್ಯರಲ್ಲೂ ಕೂಡ ನಮಗೆ ಬರುತ್ತೆ. ಈವನ್ ಮೈಕ್ರೋ ಆರ್ಗ್ಯಾನಿಸಮ್ ಅಲ್ಲೂ ಕೂಡ ATP ಜನರೇಟ್ ಆಗುತ್ತೆ. ಯಾವ ಪಾತ್ವೆ ಮೂಲಕ? ದ ಸೇಮ್ ಗ್ಲೈಕೋಲಿಸಿಸ್ ಅಂಡ್ ಕ್ರೆಬ್ಸ್ ಸೈಕಲ್. ಓಕೆನಾ? ಹಾಗಾಗಿ ನಾವು ಮೇಜರ್ ಆಗಿ ಇಲ್ಲಿ ಪ್ಲಾಂಟ್ಸ್ ಅಂತ ಹೇಳಿ ರಿಗಾರ್ಡ್ ಮಾಡಿರೋದ್ರಿಂದ, ಪ್ಲಾಂಟ್ಸ್ ಬಗ್ಗೆನೇ ಓದ್ತಾ ಇರೋದ್ರಿಂದ ಏನ್ ಮಾಡ್ತೀವಿ ನಾವಿಲ್ಲಿ ಪ್ಲಾಂಟ್ಸ್ ಅಲ್ಲಿ ಹೇಗಾಗುತ್ತೆ ಅನ್ನೋದನ್ನ ನೋಡ್ತೀವಿ. ಓಕೆ, ಎಸ್, ಲೆಟ್ಸ್ ಸ್ಟಡಿ ಕಂಟಿನ್ಯೂಯೇಷನ್ ಆಫ್ ದಿಸ್ concept. In yesterday's session, we already know about the Krebs cycle. Krebs cycle anta ಏನಕ್ಕೆ ಹೇಳ್ತೀವಿ ಅನ್ನೋದು ಗೊತ್ತಾಗಿದೆ ಅಲ್ವಾ? Because of his contribution. Whose contribution? Hans Krebs. ಇವರಿದಾರಲ್ವಾ? He is the scientist. Hans Krebs. ಇದನ್ನ ನಾನು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ, ಯಾಕಂದ್ರೆ ಇದ್ರ ಕಂಟಿನ್ಯೂಯೇಷನ್ ಪಾರ್ಟನೇ ETC. ಹಾಗಾಗಿ ವೆರಿ ಸಿಂಪಲ್. ಹ್ಯಾನ್ಸ್ ಕ್ರೆಬ್ ಇರೋದ್ರಿಂದ ಏನಾಯ್ತು, ಈ ಪಾತ್ವೇ ಏನಾಗಿದೆ ಯೂನಿವರ್ಸಲ್. ಇದು ಎಲ್ಲಾ ಆರ್ಗ್ಯಾನಿಸಮ್ ಇರ್ಬೋದು, ಹೈಯರ್ ಆರ್ಗ್ಯಾನಿಸಮ್ ಇರ್ಬೋದು, ಲೋಯರ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಇರ್ಬೋದು, ಅಥವಾ ಯೂಕ್ಯಾರಿಯೋಟ್ಸ್ ಅಂಡ್ ದೆನ್ ಪ್ರೋಕ್ಯಾರಿಯೋಟ್ಸ್ ಡಿಫರೆನ್ಸ್ ಗೊತ್ತಿದೆ ಅಲ್ವಾ? ಹಾಗಾಗಿ ಆ ಎಲ್ಲ ಆನಿಮಲ್ಸ್, ಮೈಕ್ರೋ ಆರ್ಗ್ಯಾನಿಸಮ್, ಪ್ಲಾಂಟ್ಸ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಎಲ್ಲದರಲ್ಲೂ ಕೂಡ ನಮಗೆ ಎನರ್ಜಿ ಜನರೇಷನ್ ಆಗಬೇಕು ಅಂತಂದ್ರೆ ಇದೇ TCA ಸೈಕಲ್, ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್ ಅನ್ನೋದನ್ನು ಕೂಡ ಈ ಸೈಕಲ್ಗೆ ಹೇಳ್ತಾರೆ. ಈ ಸೈಕಲ್ಗೆ 3 ಹೆಸರಿದೆ. ಒಂದು ಯಾವುದು? ಸಿಟ್ರಿಕ್ ಆಸಿಡ್ ಸೈಕಲ್, TCA ಸೈಕಲ್ ಅಂಡ್ ದೆನ್ ಕ್ರೆಬ್ಸ್ ಸೈಕಲ್. TCA cycle, why this is referred as TCA cycle? Because the first product, the first mature product formed in this cycle is a trichloroacetic acid. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ? TCA cycle ಅಂತ ಹೇಳ್ತೀವಿ. ಓಕೆನಾ? ದೆನ್ ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಏನಕ್ಕೆ ಹೇಳೋದು? ಅಗೇನ್ ದ ಪ್ರಾಡಕ್ಟ್ ಈಸ್ ಇನ್ ದ ಫಾರ್ಮ್ ಆಫ್ ಸಿಟ್ರಿಕ್ ಆಸಿಡ್. ಹಾಗಾಗಿ ಅದನ್ನು ಕೂಡ ನಾವು ಆ ಬೇಸಿಸ್ ಮೇಲೇನೆ ಸಿಟ್ರಿಕ್ ಆಸಿಡ್ ಸೈಕಲ್ ಅಂತ ಹೇಳ್ತಾ ಹೋಗೋದು. ಅರ್ಥ ಆಯ್ತಾ? ಎಸ್, ನಾವು ಇದನ್ನ ವೆರಿ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೇನೆ. ಪೈರುವೇಟ್ ಎಲ್ಲಿಂದ ಬಂತು ನಮ್ಗೆ? ಗ್ಲೈಕೋಲಿಸಿಸ್. ಇಟ್ ಈಸ್ ಇನ್ ಸೆಲ್ ಸೈಟೋಪ್ಲಾಸಮ್. ಜಸ್ಟ್ ಅ ಸೆಕೆಂಡ್. Yes, cell cytoplasm. Okay, in the absence of oxygen. ಈ ಪೈರುವೇಟ್ ಇರುವಂತದ್ದು 3 ಕಾರ್ಬನ್ ಇದೆ. ಈ 3 ಕಾರ್ಬನ್ ಇರೋದ್ರಿಂದ ಏನಾಗುತ್ತೆ, ನಮಗೆ ಮೈಟೋಕಾಂಡ್ರಿಯಾದಲ್ಲಿ ಈಸಿಯಾಗಿ ಮೂವ್ ಆಗೋದಿಲ್ಲ. ಸೆಲ್ ಸೈಟೋಪ್ಲಾಸಮ್ ಇಂದ ಮೈಟೋಕಾಂಡ್ರಿಯಾಗೆ ಜಂಪ್ ಆಗೋದಕ್ಕೆ ಆಗೋದಿಲ್ಲ. ಯಾವುದಕ್ಕೆ? ಪೈರುವೇಟ್ಗೆ. ಹಾಗಾಗಿ ಆ ಸೆಲ್ ಏನ್ ಮಾಡುತ್ತೆ, ಇದನ್ನ 3 ಕಾರ್ಬನ್ ಇರೋದನ್ನ 2 ಕಾರ್ಬನ್ ಆಗಿ ರೆಡ್ಯೂಸ್ ಮಾಡುತ್ತೆ. ದಟ್ ಈಸ್ ದ ಬ್ಯೂಟಿ ಆಫ್ ಸಿಟ್ರಿಕ್ ಆಸಿಡ್ ಸೈಕಲ್. ಇನಿಷಿಯೇಷನ್ ಆಗ್ಬೇಕಲ್ವಾ? ಒಂದು ಆಕ್ಸಿಜನ್ ಇಲ್ಲದೆ ಇರುವಂತ ಪ್ರೊಸೀಜರ್ ಇಂದ ಆಕ್ಸಿಜನ್ ಇರೋ ಪ್ರೊಸೀಜರ್ಗೆ ಜಂಪ್ ಆಗಬೇಕು. ಹಾಗಾಗಿ ಪೈರುವೇಟ್ ವಿಚ್ ಇಸ್ ಎ 3 ಕಾರ್ಬನ್ ಕಾಂಪೌಂಡ್ ವಿಚ್ ರೆಡ್ಯೂಸ್ಡ್ ಅಂತಂದ್ರೆ 1 ಕಾರ್ಬನ್ ಲೆಸ್ ಆಗ್ಬೇಕು, ಅಂದ್ರೆ ಮೈನಸ್ ಆಗ್ಬೇಕು. ದಟ್ ಈಸ್ ಅ ಡಿಕಾರ್ಬಾಕ್ಸಿಲೇಷನ್. ಡಿಕಾರ್ಬಾಕ್ಸಿಲೇಷನ್ ಅಂದ್ರೇನು?
ಒಂದು ಕಾರ್ಬನ್ನ ಕಡಿಮೆ ಮಾಡ್ತಾ ಬರುವಂತ ಎಲ್ಲ ಪ್ರೊಸೀಜರ್ಗೆ ನಾವೇನ್ ಹೇಳ್ತೀವಿ, ಡಿಕಾರ್ಬಾಕ್ಸಿಲೇಷನ್ ಅಂತ ಹೇಳ್ತೀವಿ. ಓಕೆ, ವಿತ್ ದ ಹೆಲ್ಪ್ ಆಫ್ ದ ಪೈರುವೇಟ್ ಡಿಹೈಡ್ರೋಜಿನೇಸ್ ಎನ್ಸೈಮ್. ತುಂಬಾ ಎನ್ಸೈಮ್ಸ್ಗಳು ಇಲ್ಲಿ ಇನ್ವಾಲ್ವ್ ಆಗ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಯು ಪೀಪಲ್ ಅಟ್ ದಿಸ್ ಪಾಯಿಂಟ್ ಲೆವೆಲ್, ಆಯ್ತಾ. ಹಾಗಾಗಿ ನೀವು ನೆಕ್ಸ್ಟ್ ಹೈಯರ್ ಸ್ಟಡೀಸ್ ಮಾಡ್ತಾ ಏನಾಗುತ್ತೆ, ಪ್ರತಿಯೊಂದು ಮ್ಯಾಟರ್ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಟ್ ಇದ್ರ ಇನ್ಫಾರ್ಮೇಶನ್ ಇರಲಿ ಅಂತ ಹೇಳಿ ಇಲ್ಲಿ ಒಂದು ಹೇಳಿರುವಂಥದ್ದು. ಓಕೆ, ಸೊ ಹಿಯರ್ ಎಸಿಟೈಲ್ CoA is formed with the help of the enzyme involvement, which releases coenzyme A, and also the acetyl component is added to the oxaloacetic acid. ಇಲ್ಲೇನಿದೆ, ಎಸಿಟೈಲ್ ಅನ್ನೋ ಕಂಪೋನೆಂಟ್ ಏನಾಗುತ್ತೆ, ಆಕ್ಸಾಲೋಅಸಿಟಿಕ್ ಆಸಿಡ್ ಗೆ ಜೊತೆ ಕಂಬೈನ್ ಆಗಿ ರಿಯಾಕ್ಷನ್ ಫಾರ್ಮೇಶನ್ ಆಗುತ್ತೆ. ಆ 4 ಕಾರ್ಬನ್ ಕಂಪೌಂಡ್ ಇರುವಂತದ್ದು ಇಲ್ಲಿ 2 ಕಾರ್ಬನ್ ಇದೆ, 2 + 4 ಎಷ್ಟು 6 ಆಯ್ತು. ಹಾಗಾಗಿ ನಮ್ಗೆ ನೆಕ್ಸ್ಟ್ ಪ್ರಾಡಕ್ಟ್ ಏನಿದೆ, ಇಟ್ಸ್ ಅ ಪ್ಯೂರ್ ಅಂತಂದ್ರೆ ಏನು, ಏನ ಹೇಳ್ತಾರೆ, ಇನ್ಕಂಪ್ಲೀಟ್ ಅಲ್ಲ, ಕಂಪ್ಲೀಟ್ ಪ್ರಾಡಕ್ಟ್. ಮತ್ತೆ ಡಿವಿಷನ್ ಆಗೋದಿಲ್ಲ ರಿಯಾಕ್ಷನ್ ಅಲ್ಲಿ. ಹಾಗಾಗಿ ಸಿಟ್ರಿಕ್ ಆಸಿಡ್ ಕಂಪ್ಲೀಟ್ ಆಗಿ ಫಾರ್ಮೇಶನ್ ಆಗುತ್ತೆ. ದಟ್ ಈಸ್ ಇನ್ 6 ಕಾರ್ಬನ್. ಅಲ್ಲಿ ಎಷ್ಟು ಕಾರ್ಬನ್ ಇರುತ್ತೆ, 6 ಕಾರ್ಬನ್ ಇರ್ತಾ ಹೋಗುತ್ತೆ. ಓಕೆನಾ, ಇಲ್ಲಿ ಎಷ್ಟಿತ್ತು, 4 ಇತ್ತು. 4ಗೆ ಮತ್ತೆ 2 ಯಾವಾಗ ಆಡ್ ಆಗುತ್ತೆ, ವಿತ್ ಎಸಿಟೈಲ್ ಗ್ರೂಪ್. ಎಸಿಟೈಲ್ ಕಂಪೋನೆಂಟ್, ಎಸಿಟೈಲ್ ಕಾರ್ಬನ್ ಏನಾಗುತ್ತೆ ಅಲ್ಲಿ ಅಟ್ಯಾಚ್ ಆಗುತ್ತೆ. ಓಕೆ, ದೆನ್ ದಿಸ್ ಸಿಟ್ರಿಕ್ ಆಸಿಡ್ ಕಂಪೋನೆಂಟ್ ಅಗೇನ್ ಅಂಡರ್ಗೋ ಡಿಕಾರ್ಬಾಕ್ಸಿಲೇಷನ್. ಇಲ್ಲೆಲ್ಲಾ ಇವೆಂಟ್ ಅಲ್ಲೂ ಕೂಡ ಅಪ್ ಟು ದಿಸ್ ಸಕ್ಸನಿಕ್ ಆಸಿಡ್ ತನಕ ಏನಾಗುತ್ತೆ, ಡಿಕಾರ್ಬಾಕ್ಸಿಲೇಷನ್ ಆಗುತ್ತೆ. ಇಲ್ಲಿ ನೋಡಿ, 6 ಕಾರ್ಬನ್ ಇದೆ, 5 ಕಾರ್ಬನ್ ಆಯ್ತು. ಡ್ಯೂರಿಂಗ್ ದ ಡಿಕಾರ್ಬಾಕ್ಸಿಲೇಷನ್, carbon dioxide is released in a plant leaf cell. Along with that, the energy component, illénagutte, electron rich component is held by NADH. Okay na, NADH ಇಂದ ಏನಾಗುತ್ತೆ, ಅದನ್ನ ಕ್ಯಾಪ್ಚರ್ ಮಾಡುತ್ತೆ. ಇಲ್ಲಿ ಎನರ್ಜಿ ಕಂಪೋನೆಂಟ್ ಏನಿದೆ, ಎಲೆಕ್ಟ್ರಾನ್ ರಿಚ್ ಕಂಪೋನೆಂಟ್ ಏನಿದೆ, ಈ NADH ಮಾಲಿಕ್ಯೂಲ್ ಏನಿದೆ, ಜಸ್ಟ್ ಲೈಕ್ ಅ ಬಾಸ್ಕೆಟ್, ನಿಮ್ಮಲ್ಲಿ ಹೇಗೆ ಮನೆಯಲ್ಲೆಲ್ಲ ಬಾಸ್ಕೆಟ್ಸ್ ಗಳಿರುತ್ತಲ್ಲ, ಕಂಟೈನರ್, ಅದ್ರ ತರನೇ ಆಕ್ಟ್ ಮಾಡುತ್ತೆ ಪ್ರತಿಯೊಂದು ಗ್ಲೈಕೋಲಿಸಿಸ್ ಅಲ್ಲೂ ಹಾಗೆ, ಕ್ರೆಬ್ಸ್ ಸೈಕಲ್ ಅಲ್ಲೂ ಹಾಗೆ. ಇದೇನಾಯ್ತು, ಈ ಎನರ್ಜಿ ರಿಚ್ ಕಂಪೋನೆಂಟ್ ನ ಇದು ರಿಸೀವ್ ಮಾಡ್ಕೊಳುತ್ತೆ. ಹಾಗಾಗಿ ದ NAD ಗೆಟ್ಸ್ ದ ಎಲೆಕ್ಟ್ರಾನ್ ರಿಚ್ ಕಂಪೋನೆಂಟ್ which is accepted by NADH+ molecule. Okay, then citric acid decarboxylation, which produces alpha ketoglutaric acid. ಇಲ್ಲೇನಾಯ್ತು, ಒಂದು ಕಾರ್ಬನ್ ಲೆಸ್ ಆದ್ಮೇಲೆ ನಮಗೆ ಹೊಸ ಕಂಪೋನೆಂಟ್ ಯಾವ್ದು ಬಂದಿರುವಂತದ್ದು, ಆಲ್ಫಾ ಕೀಟೋಗ್ಲುಟಾರಿಕ್ ಆಸಿಡ್. ದಟ್ ಈಸ್ ಅ 5 ಕಾರ್ಬನ್ ಕಂಪೌಂಡ್. Then this 5 carbon component is again reduced to 4 carbon compound. Again, this event is through the decarboxylation. ಒಂದು ಕಾರ್ಬನ್ ಮೈನಸ್ ಆಗ್ಬೇಕು ಅಂತಂದ್ರೆ ದ ಸೇಮ್ ಪ್ರೊಸೀಜರ್ ಇಲ್ಲಿ ವರ್ಕ್ ಆಗುತ್ತೆ. ಯಾವುದು, ಡಿಕಾರ್ಬಾಕ್ಸಿಲೇಷನ್ ಅನ್ನೋ ಒಂದು ಪ್ರೊಸೀಜರ್ ವರ್ಕ್ ಆಗುತ್ತೆ. ಹಾಗಾಗಿ ಅಗೇನ್ ಒಂದು ಕಾರ್ಬನ್ ಆಚೆ ಹೋಗ್ಬೇಕು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗೇನೆ ಮೂವ್ ಆಗುತ್ತೆ. ಎಲ್ಲಿ, ಸ್ಟೊಮೆಟಾದಿಂದ ಆಚೆ ಹೋಗುತ್ತೆ, ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಯ್ತು. ಅಗೇನ್ ಮತ್ತೆ ಎಲೆಕ್ಟ್ರಾನ್, ತುಂಬಾ ಹೈ ಎನರ್ಜಿ ಎಲೆಕ್ಟ್ರಾನ್ ಏನಿದೆ ಅದನ್ನ ಯಾರು ರಿಸೀವ್ ಮಾಡ್ತಾರೆ, NADH+H+ ರಿಸೀವ್ ಮಾಡ್ತಾರೆ. ಓಕೆ, ಅರ್ಥ ಆಗ್ತಿದೆಯಲ್ಲ, ಅರ್ಥ ಆಗ್ತಿದೆ. ಓಕೆ, ಸೊ ಡ್ಯೂರಿಂಗ್ ದ್ಯಾಟ್ ಕಂಡೀಷನ್ ದ GTP ಮಾಲಿಕ್ಯೂಲ್ ಈಸ್ ಆಲ್ಸೋ ಪ್ರೊಡ್ಯೂಸ್ಡ್. GTP ಅಂತಂದ್ರೇನು, ಜಸ್ಟ್ ಲೈಕ್ ATP ತರನೇ ಇದು ಕೂಡ ಎನರ್ಜಿ ರಿಚ್ ಕಂಪೋನೆಂಟ್ ವಿಚ್ ಈಸ್ ಯುಟಿಲೈಸ್ಡ್ ಫಾರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ಇದೆಲ್ಲ ಏನಕ್ಕೆ ಹೆಲ್ಪ್ ಆಗುತ್ತೆ ನಮ್ಗೆ, ಪ್ಲಾಂಟ್ ಗ್ರೋತ್ಗೆ. ನಮ್ಮಲ್ಲೂ ಕೂಡ ಇದೇ ತರ ವರ್ಕ್ ಆಗುತ್ತೆ. ಹೇಗೆ ವರ್ಕ್ ಆಗುತ್ತೆ, ನಾವು ಡೇ ಬೈ ಡೇ ಗ್ರೋ ಆಗ್ತೀವಲ್ವಾ. ಈಗ ನೀವು ಲಾಸ್ಟ್ ಇಯರ್ ಫೋಟೋನ ನೀವು ಅಬ್ಸರ್ವ್ ಮಾಡಿದ್ರೆ, ಈಗ ಫಸ್ಟ್ PUC, ಲಾಸ್ಟ್ ಇಯರ್ 10th ಇದ್ರಲ್ವಾ, 10th ಅಲ್ಲಿ ಇರುವಂತ ಫೇಸ್ ಏನಾಗಿರುತ್ತೆ, ಫಸ್ಟ್ PUC ಅಲ್ಲಿ ಚೇಂಜ್ ಆಗಿರುತ್ತೆ. ಏನಕ್ಕೆ ಅಷ್ಟು ಬದಲಾವಣೆ ಆಗುವಂಥದ್ದು, ಯಾಕೆಂದ್ರೆ ಈ ATP ಮತ್ತೆ GTP ಮಾಲಿಕ್ಯೂಲ್ ಎಲ್ಲ ಏನಿರುತ್ತಲ್ಲ, ಅದು ನಿಮ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ ಗ್ರೋ ಆಗೋದಕ್ಕೆ, ಪ್ರತಿಯೊಂದು ದಿನನೂ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಅದೇ ತರ ಪ್ಲಾಂಟ್ಗಳು ಕೂಡ ಮ್ಯಾಕ್ಸಿಮಮ್ ಆಗಿ
ಇದನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡು ಪ್ರತಿದಿನ ಬೆಳವಣಿಗೆನ ಮಾಡ್ಕೊಳ್ತಾ ಇರುತ್ತೆ. ಓಕೆನಾ? ದಸ್ ಈಗ ಆಲ್ಫಾ ಕಿಟೋಗ್ಲೂಟಾರಿಕ್ ಆಸಿಡ್ ವಿಚ್ ರೆಡ್ಯೂಸ್ ಟು 4 ಕಾರ್ಬನ್. ರೆಡ್ಯೂಸ್ ಅಂದ್ರೆ ಏನು? ಮೈನಸ್ ಆಗುವಂಥದ್ದು ಅಲ್ವಾ? 5 ಕಾರ್ಬನ್ ಏನಿದೆ ಅದು 4 ಕಾರ್ಬನ್ ಆಗಿ ರೆಡ್ಯೂಸ್ ಆಗುತ್ತೆ. ದೆನ್ ಇಟ್ ಬಿಕಮ್ಸ್ ಸಕ್ಸಿನಿಕ್ ಆಸಿಡ್. ಇಲ್ಲಿ ಮಧ್ಯದಲ್ಲಿ ಬೇರೆ ಬೇರೆ ಮತ್ತೆ ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ, ಅದು ಬೇಡ. ಓಕೆ, ಫೈನಲಿ ಇಟ್ ಪ್ರೊಡ್ಯೂಸಸ್ ಸಕ್ಸಿನಿಕ್ ಆಸಿಡ್, ದಟ್ ಈಸ್ 4 ಕಾರ್ಬನ್ ಕಂಪೌಂಡ್. This 4 ಕಾರ್ಬನ್ ಕಂಪೌಂಡ್ ಅಗೇನ್ ಆಕ್ಸಿಡೈಸ್ಡ್. ಇಲ್ಲಿ ಆಕ್ಸಿಡೈಸ್ಡ್ ಆಗುತ್ತೆ. ಇಲ್ಲೆಲ್ಲ ಏನಾಯ್ತು? ಡಿಕಾರ್ಬಾಕ್ಸಿಲೇಷನ್ ಅಂದ್ರೆ 6ರಿಂದ 5 ಆಗ್ಬೇಕು, 5ರಿಂದ 4 ಆಗ್ಬೇಕು. ಅದಾದ್ಮೇಲೆ ಈ 4 ನಂಬರ್ ಏನಿದೆ ಕಾನ್ಸ್ಟೆಂಟ್ ಆಗಿ ಮೂವ್ ಆಗ್ತಾ ಹೋಗ್ಬೇಕು. ಹಾಗಾಗಿ ಸಕ್ಸಿನಿಕ್ ಆಸಿಡ್ ಅಂಡರ್ಗೋ ಆಕ್ಸಿಡೇಷನ್ ವಿಚ್ ಪ್ರೊಡ್ಯೂಸಸ್ ಮ್ಯಾಲಿಕ್ ಆಸಿಡ್. ಅರ್ಥ ಆಗ್ತಿದೆಯಾ? ಮ್ಯಾಲಿಕ್ ಆಸಿಡ್ ಆಗಿ ಪ್ರೊಡ್ಯೂಸ್ ಆಗಬೇಕು. ಸೊ ಡ್ಯೂರಿಂಗ್ ದ ಆಕ್ಸಿಡೇಷನ್ the FAD molecule receives again energy component electron. ಎನರ್ಜಿ ರಿಚ್ ಆಗಿರುವಂತ ಎಲೆಕ್ಟ್ರಾನ್ ನ ಈ ಬಾಸ್ಕೆಟ್ ಅಲ್ಲಿ ಹಿಡಿದಿಟ್ಕೊಳ್ಳುತ್ತೆ. ಯಾವುದು? FADH2. ಅರ್ಥ ಆಯ್ತಾ? ದೆನ್ ದಿಸ್ ಮ್ಯಾಲಿಕ್ ಆಸಿಡ್ ಈಸ್ ಫರ್ದರ್ ಆಕ್ಸಿಡೈಸ್ಡ್ ಅಂಡ್ ಪ್ರೊಡ್ಯೂಸಸ್ ಆಕ್ಸಾಲೋಅಸೆಟಿಕ್ ಆಸಿಡ್. ಅರ್ಥ ಆಗ್ತಿದ್ಯಾ? ಇಲ್ಲೆಲ್ಲ ಕೂಡ 4 ಕಾರ್ಬನ್ ಇದೆ, ಇಲ್ಲೆಲ್ಲೂ ಕೂಡ 5 ಕಾರ್ಬನ್ ಬಂದಿಲ್ಲ ಅಥವಾ 3 ಕಾರ್ಬನ್ ಬಂದಿಲ್ಲ, ಇಲ್ಲೆಲ್ಲ ಕೂಡ ಹಾಗೆಯೇ ಮೇಂಟೈನ್ ಆಗ್ತಾ ಇದೆ. ಸೊ ಫರ್ದರ್ ಮ್ಯಾಲಿಕ್ ಆಸಿಡ್ ಈಸ್ ಅಗೇನ್ ಆಕ್ಸಿಡೈಸ್ಡ್. ಆಕ್ಸಿಡೈಸ್ಡ್ ಅಂದ್ರೇನು? ಬರ್ನ್ ಆಗ್ಬೇಕು. ಈಗ ಬೆಂಕಿ ಹತ್ತಿ ಉರಿಬೇಕಲ್ವಾ? ರೆಗ್ಯುಲರ್ ಆಗಿ ನೀವೇನು ಬೆಂಕಿ ಹಚ್ತಿರಲ್ಲ, ಆ ತರ ಇರೋದಿಲ್ಲ. ಹೇಗಿರುತ್ತೆ? ಕಂಬಷನ್ ಆಗಬೇಕು, ಅಂದ್ರೆ ಸ್ಲೋ ಆಗಿ ನಮಗೆ ಎನರ್ಜಿ ರಿಲೀಸ್ ಆಗ್ತಾ ಇರಬೇಕು. ಹಾಗಾಗಿ ಮ್ಯಾಲಿಕ್ ಆಸಿಡ್ ವಿಚ್ ಈಸ್ ಆಕ್ಸಿಡೈಸ್ಡ್ ಇಂಟು ಆಕ್ಸಾಲೋಅಸೆಟಿಕ್ ಆಸಿಡ್. ಓಕೆ, ದಟ್ ಈಸ್ 4 ಕಾರ್ಬನ್ ಕಾಂಪೌಂಡ್. ಅಗೇನ್ ಏನಾಯ್ತು? ಎಲೆಕ್ಟ್ರಾನ್ ಏನಿದೆ, ಎನರ್ಜಿ ರಿಚ್ ಆಗಿರುವಂತ ಎಲೆಕ್ಟ್ರಾನ್, ಹೈ ಪವರ್ ಎಲೆಕ್ಟ್ರಾನ್ಸ್ ಏನಿರುತ್ತೆ, ಈ NADH ಮಾಲಿಕ್ಯೂಲ್ ಮತ್ತೆ ರಿಸೀವ್ ಮಾಡ್ಕೊಳ್ಳುತ್ತೆ. ಯಾಕಂದ್ರೆ ಬೇರೆ ಸೆಲ್ಗಳಿಗೆ, ಬೇರೆ ಪಾತ್ವೇಸ್ಗಳಿಗೆ ಅದು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಒಂದು ಸೆನ್ಸ್ ಇಂದ ಏನ್ ಮಾಡುತ್ತೆ, ಈ NADH+H+ ಮಾಲಿಕ್ಯೂಲ್ ಏನಿದೆ ಅದು ಚೆನ್ನಾಗಿ ರಿಸೀವ್ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಒಂದು ಸಿಟ್ರಿಕ್ ಆಸಿಡ್ ಸೈಕಲ್ ಅಲ್ಲಿ ನಮ್ಗೆ ಹೆಲ್ಪ್ಫುಲ್ ಆಗಿರುವಂತ ಮಾಲಿಕ್ಯೂಲ್ ಯಾವ್ದು? ಇಲ್ಲಿ ದಿಸ್ ಇಸ್ ಬ್ಲೂ ಕಲರ್ ಅಲ್ಲಿ ಏನಿದೆ ಅಲ್ವಾ, NADH+H+. ಎಷ್ಟಾಯ್ತು ಇಲ್ಲಿ? 1 2 3. ಓಕೆ, ಇದು ಒಂದು ಪೈರುವೇಟ್ ಮಾಲಿಕ್ಯೂಲ್ ಸೈಕಲ್ ಅಪ್ ಆದಾಗ, ಅಂದ್ರೇನು? ಒಂದು ಮಾಲಿಕ್ಯೂಲ್ ಸೈಕಲ್ ಆಗುತ್ತೆ. ಆ ಸೈಕಲ್ ಆದಾಗ ನಮ್ಗೆ ಎನರ್ಜಿ ಎಷ್ಟು ರಿಲೀಸ್ ಆಗುತ್ತೆ? 3 ಸೆಟ್ ಆಫ್ NADH+H ಮಾಲಿಕ್ಯೂಲ್ ವಿಚ್ ಈಸ್ ಈಕ್ವಲ್ ಟು ಹೌ ಮೆನಿ ATPs? ಅಲ್ಲೊಂದು ಕ್ಯಾಲ್ಕುಲೇಷನ್ ಇದೆ, ಒಂದು ಏನ್ ಹೇಳ್ತೀವಿ, ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದಾಗ ಒಂದು NADH+H ಅಂದ್ರೆ ಅದು 3 ATPಗೆ ಸಮ ಅಂತ ಅರ್ಥ. ಹಾಗಾಗಿ ಒಂದು ಪೈರುವೇಟ್ ಮಾಲಿಕ್ಯೂಲ್ ನಾವು ಒಂದು ಸೈಕಲ್ ಅಲ್ಲಿ ಇನ್ವಾಲ್ವ್ ಆದಾಗ, ಆ ಒಂದು ಸೈಕಲ್ ಅಲ್ಲಿ ಬರ್ನ್ ಆದಾಗ ಅಥವಾ ಉರಿದಾಗ, ಆಕ್ಸಿಜನ್ ಮೂಲಕ ಅದು ಕಂಬಷನ್ ಆದಾಗ ನಮ್ಗೆ ಎಷ್ಟು ATP ಜನರೇಟ್ ಆಗುತ್ತೆ? ಇಲ್ಲಿ 3 NADH ಬಂದಿದೆ ಅಲ್ವಾ? ಹಾಗಾಗಿ ನಾನಿಲ್ಲೇ ಬರಿತಾ ಇದ್ದೀನಿ, ಕನ್ಫ್ಯೂಸ್ ಆಗ್ಬೇಡಿ. 3 NADH ಬಂದಿದೆ, NADH+H+. ಹಾಗಾಗಿ ಒಂದು NADH ಅಂದ್ರೆ ಎಷ್ಟಾಗುತ್ತೆ ನಮ್ಗೆ? 3 ATP. 3 × 3 ಎಷ್ಟಾಯ್ತು? 9 ಅಲ್ವಾ? ಹೌದಾ ಅಲ್ವಾ? ಎಸ್. ಹಾಗಾಗಿ ಇದೇ ತರ ನಮ್ಗೆ ಎಷ್ಟಾಗುತ್ತೆ? ಇನ್ನೊಂದು ಪೈರುವೇಟ್ ಮಾಲಿಕ್ಯೂಲ್ ಕೂಡ ಜನರೇಟ್ ಆಗಿದೆ, ಎಲ್ಲಿ? ಗ್ಲೈಕೋಲಿಸಿಸ್ ಅಲ್ಲಿ. ಹಾಗಾಗಿ ಪ್ರತಿಯೊಂದು ಪೈರುವೇಟ್ ಮಾಲಿಕ್ಯೂಲ್ ಇದೇ ಸೈಕಲ್ ಅಲ್ಲೇ ಬರ್ನ್ ಮಾಡಿ ನಮ್ಗೆ ಏನ್ ಮಾಡುತ್ತೆ? ATP ಕೊಡ್ತಾ ಹೋಗುತ್ತೆ. ಅಂದ್ರೆ ಇಲ್ಲೇನಾಯ್ತು? 2 ಸೆಟ್ಸ್ ಆಫ್ NADH ಮಾಲಿಕ್ಯೂಲ್ ನಮ್ಗೆ ಅಷ್ಟು ಜನರೇಟ್ ಮಾಡ್ತಾ ಹೋಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದ
ಸಿಟ್ರಿಕ್ ಆಸಿಡ್ ಸೈಕಲ್. ನೀವು ಕೇಳ್ಬೋದು NADH+H+ ಇದೆ, ಇದು 3 ATP ಅಂತ ಹೇಳಿದ್ರಿ ಮ್ಯಾಮ್. ದೆನ್ ವಾಟ್ ಅಬೌಟ್ FADH2 ಅಲ್ವಾ? ಇದು ಒಂದು ಹೊಸ ಕಂಪೋನೆಂಟ್ ರಿಲೀಸ್ ಆಗಿದೆ ಇಲ್ಲಿ. ಅದು ಕೂಡ ಎಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಂದ್ರೆ ಏನು? ಬೇರೆ ಎಲ್ಲೂ ಹೋಗ್ಬೇಡ, ಇದು ನಮ್ಗೆ ನೆಕ್ಸ್ಟ್ ಸೈಕಲ್ಗೆ ಹೆಲ್ಪ್ ಮಾಡಬೇಕು ನೀನು. ಹಾಗಾಗಿ FADH2 ಕೂಡ ಎಲೆಕ್ಟ್ರಾನ್ ಅನ್ನ ಹಿಡಿದಿಟ್ಕೊಳ್ಳುತ್ತೆ. ಇದು ಮತ್ತೆ ಕಂಪ್ಲೀಟ್ ಆಗಿ ಆಕ್ಸಿಡೈಸ್ ಆದಾಗ ಅಗೇನ್ ವಿಚ್ ಪ್ರೊಡ್ಯೂಸಸ್ 2 ATP. ಹಾಗಾಗಿ ಒಂದು FADH ಮಾಲಿಕ್ಯೂಲ್ ಬರ್ನ್ಔಟ್ ಆದ್ಮೇಲೆ ನಮ್ಗೆ ಎಷ್ಟು ATP ಸಿಗುತ್ತೆ? 2 ATP ಸಿಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಒಂದು ಸಿಟ್ರಿಕ್ ಆಸಿಡ್ ಸೈಕಲ್ ಏನಿದೆ, ಇದೊಂದು ಸಮುದ್ರದ ತರ ನಮ್ಗೆ ಕಂಟಿನ್ಯೂಸ್ ಆಗಿ ಎನರ್ಜಿನ ಕೊಡ್ತಾ ಹೋಗುತ್ತೆ. ನೀವು ಎಕ್ಸಸೈಸ್ ಮಾಡಿ ಅಥವಾ ಹೆವಿ ಫಿಸಿಕಲ್ ವರ್ಕ್ ಮಾಡಿ, ಮನುಷ್ಯರಲ್ಲಿ ನಾನು ಹೇಳ್ತಾ ಇರೋದು. ಅಗೇನ್ ಪ್ಲಾಂಟ್ಸ್ ಅಲ್ಲಿ ಹೋಗಿ ಎಲ್ಲರೂ ಅದು ಎಕ್ಸಸೈಸ್ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಪ್ರತಿ ದಿನದಲ್ಲಿ ಅದು ಬೆಳವಣಿಗೆನ ಆಗ್ತಾ ಹೋಗ್ಬೇಕಲ್ಲ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗುವಾಗ ಏನೇನೆಲ್ಲ ಪ್ರೊಡ್ಯೂಸ್ ಆಗ್ಬೇಕು? ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗ್ಬೇಕು ಅಲ್ವಾ? ಜೊತೆಗೆ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್, ಅದಕ್ಕೂ ಕೂಡ ಎನರ್ಜಿನ ಪಾಸ್ ಔಟ್ ಮಾಡಬೇಕು. ಸೆಲ್ ಸೈಕಲ್ ಆಗುವಾಗ್ಲೂ ಕೂಡ ಎನರ್ಜಿ ಬೇಕು. ಮೈಟೋಸಿಸ್, ಮಿಯೋಸಿಸ್, ಜೊತೆಗೆ ಪ್ರೋಫೇಸ್, ಅನಾಫೇಸ್, DNA ರೆಪ್ಲಿಕೇಶನ್, ಪ್ರೋಟೀನ್ ಸಿಂಥಸಿಸ್, ಇದೆಲ್ಲ ಆಗುವಾಗ ನಮ್ಗೆ ಎಲ್ಲಿಂದ ಎನರ್ಜಿ ಸಿಗುತ್ತೆ? ದ ATP ಮಾಲಿಕ್ಯೂಲ್ ಮಾತ್ರ ನಮ್ಗೆ ಎನರ್ಜಿನ ಕೊಡೋದಕ್ಕೆ ಸಾಧ್ಯ. ಎನರ್ಜಿ ರಿಚ್. ಹಾಗಾಗಿ ಅದನ್ನ ಪ್ಲಾಂಟ್ಸ್ಗಳೇ ರೆಡಿ ಮಾಡ್ಕೋಬೇಕು. ಯಾವ ಸೈಕಲ್ ಮೂಲಕ ರೆಡಿ ಮಾಡಿಸುತ್ತೆ? ಅದು TCA ಸೈಕಲ್ ಆರ್ ಸಿಟ್ರಿಕ್ ಆಸಿಡ್ ಸೈಕಲ್ ಆರ್ ನಥಿಂಗ್ ಬಟ್ ಕ್ರೆಬ್ಸ್ ಸೈಕಲ್. ಓಕೆ, ಇದು ತುಂಬಾ ನೋಡೋದಕ್ಕೆ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ, ಬಟ್ ನೀವು ರಿಯಲ್ ಆಗಿ ಥಿಂಕ್ ಮಾಡಿ. ನೀವು ಈಗ ಕುತ್ಕೊಂಡು ಬರಿತಾ ಇದ್ದೀರಲ್ವಾ, ಅಥವಾ ಕುತ್ಕೊಂಡು ಕಮ್ಯುನಿಕೇಶನ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಇದೆಲ್ಲದಕ್ಕೂ ಎನರ್ಜಿ ಬೇಕಲ್ವಾ? ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ? ನೀವು ಮಧ್ಯಾಹ್ನ ತಿಂದಿರೋ ಫುಡ್. ಆ ಫುಡ್ ಏನ್ ಮಾಡುತ್ತೆ? ಸ್ಲೋ ಆಗಿ ನಿಮ್ಗೆ ಎನರ್ಜಿನ ಕೊಡ್ತಾ ಹೋಗುತ್ತೆ. ಸಪೋಸ್ ನೀವೇನಾದ್ರು ಒಂದು ಹಾಫ್ ಡೇ ಉಪವಾಸ ಇರಿ, ಆಮೇಲೆ ಏನಾಗುತ್ತೆ? ನಿಮ್ಗೆ ಏನು ಕ್ಲಾಸಸ್ನ ಕೇಳೋದಕ್ಕೆ ಶಕ್ತಿ ಇರೋದಿಲ್ಲ. ಯಾಕೆ? ಈ ATP ನ ಕೊಡುವಂತ ಎನರ್ಜಿ ರಿಸೋರ್ಸ್ ನೀವು ಹಾಕೇ ಇಲ್ಲ ನಿಮ್ಮ ಬಾಡಿಗೆ. ಅದೇ ತರ ಪ್ಲಾಂಟ್ಸ್ ಅಲ್ಲೂ ಕೂಡ. ಪ್ಲಾಂಟ್ಸ್ ಅಲ್ಲಿ ನಾವು ಹಾಕೋ ಅವಶ್ಯಕತೆ ಇಲ್ಲ, ಅದು ಫೋಟೋಸಿಂಥಸಿಸ್ ಮೂಲಕ ಏನ್ ಮಾಡುತ್ತೆ? ಗ್ಲೂಕೋಸ್ ಅನ್ನ ರೆಡಿ ಮಾಡ್ಕೊಳ್ಳುತ್ತೆ. ರೆಡಿ ಮಾಡ್ಕೊಂಡಿರೋದ್ರಿಂದ ಎನರ್ಜಿ ರಿಲೀಸ್ ಆಗ್ಬೇಕಲ್ವಾ? ಹಾಗಾಗಿ ಸಿಟ್ರಿಕ್ ಆಸಿಡ್ ಸೈಕಲ್ ಮೈಟೋಕಾಂಡ್ರಿಯಾದಲ್ಲಿ ರನ್ ಆಗ್ತಾ ಹೋಗುತ್ತೆ. ಓಕೆನಾ? ದಿಸ್ ಇಸ್ ವೆರಿ ಸಿಂಪಲ್, ಲುಕ್ಸ್ ಲೈಕ್ ಅ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್. ಆಯ್ತಾ? ಅರ್ಥ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗಿದೆ, ನೋಡೋದಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ. ಬಟ್ ನೀವು ಮಾಡ್ಬೇಕಾಗಿರೋದು ಇಷ್ಟನೇ, ಇದನ್ನ ನೀಟಾಗಿ ಡೈಲಿ 1 or 2 times ಬರೀರಿ. ಬರೆದ್ಮೇಲೆ ಅದು ನೀಟಾಗಿ ನಿಮ್ಮ ಮೈಂಡ್ ಅಲ್ಲಿ ಗ್ರಿಪ್ ಆಗಿ ಕುತ್ಕೊಳ್ಳುತ್ತೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪರ್ಪಸ್. ಇದನ್ನ ಡೆಫಿನೆಟ್ ಆಗಿ ಕೇಳ್ತಾರೆ ಲಾಂಗ್ ಆನ್ಸರ್ ಕ್ವಶನ್ ಅಲ್ಲಿ. ಓಕೆ, ಫಸ್ಟ್ ನೀವು ಸೈಕಲ್ ಬರೀರಿ ನೀಟ್ ಅಂಡ್ ಕ್ಲೀನ್ ಆಗಿ. ದೆನ್ ಎಷ್ಟು? ಒಂದು 4 ರಿಂದ 5 ಪಾಯಿಂಟ್ಸ್ ಬರ್ದಾಗ ಏನಾಗುತ್ತೆ? ಯು ಕ್ಯಾನ್ ಈಸಿಲಿ ಸ್ಕೋರ್ ದ ಮಾರ್ಕ್ಸ್. ಓಕೆ, ಎಸ್, ಲೆಟ್ಸ್ ಕಂಟಿನ್ಯೂ ದ ನೆಕ್ಸ್ಟ್ ಪಾಯಿಂಟ್. ಇಲ್ಲಿಗೆ ಮುಗೀತು. ಯಾವ ಸಮುದ್ರ ಮುಗೀತು? TCA ಸೈಕಲ್ ಅಥವಾ ಸಿಟ್ರಿಕ್ ಆಸಿಡ್ ಸೈಕಲ್ ಮುಗೀತು. ಇದನ್ನ ಹಾಗೆ ಬಿಟ್ಬಿಟ್ರೆ ಮುಂದೆ ನಮ್ಗೆ ಎನರ್ಜಿ ಸಿಗುತ್ತಾ? ಇಲ್ಲ. ದೆನ್ ವಾಟ್ ಅಲ್ವಾ? ಈಗ ನಮ್ಗೆ ಸಿಟ್ರಿಕ್ ಆಸಿಡ್ ಸೈಕಲ್ ಅಲ್ಲಿ NADH+H+ ಇದೆ, ಜೊತೆಗೆ FADH2 ಅಥವಾ FADH+H+, ಆ ತರ ಕೂಡ ಇದೆ. ಇದರಿಂದ ಹೇಗೆ ATP ಜನರೇಷನ್ ಆಗಬೇಕು? ಎಸ್, ದಟ್ ಈಸ್ ಥ್ರೂ ದ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ವಾ? ನೀವು ಹೇಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಬಸ್ಸಲ್ಲಿ ಮೂವ್ ಆಗ್ತಿರಲ್ವಾ, ದ ಸೇಮ್ ವೇ ಈಸ್ ಆಲ್ಸೋ ಹ್ಯಾಪನ್ ಇನ್ ಪ್ಲಾಂಟ್ಸ್ ಆರ್ ಆನಿಮಲ್ಸ್ ಆರ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಮೈಕ್ರೋ ಆರ್ಗನಿಸಮ್. ಪ್ರತಿಯೊಂದು ಜೀವಿಯಲ್ಲೂ ಕೂಡ ಇದೇ ತರ ವರ್ಕ್ ಆಗ್ತಾ ಇರುತ್ತೆ. ನಮಗ್ ಗೊತ್ತಿಲ್ಲದೇನೆ ಇವೆಲ್ಲ ವರ್ಕ್ ಆಗ್ತಾ ಇರುತ್ತೆ. ಹೇಗೆ ಅಂತ ನೋಡ್ತಾ ಹೋಗೋಣ. ಸೊ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದ್ರೆ ಏನು? ಲುಕ್ ಎಟ್ ಹಿಯರ್. ETC is the metabolic pathway
present in the inner mitochondrial membrane. Inner mitochondrial membrane through which electron passes from one carrier to the another. ಓಕೆ, ನಾನು ಡಯಾಗ್ರಾಮ್ ತೋರಿಸ್ತೇನೆ, ಆಗ ನಿಮಗೆ ಪ್ರತಿಯೊಂದು ವರ್ಡಿನ ಅರ್ಥ ಗೊತ್ತಾಗ್ತಾ ಹೋಗುತ್ತೆ. ದಿಸ್ ಇಸ್ ಟು ರಿಲೀಸ್ ಅಂಡ್ ಯುಟಿಲೈಸ್ ಎನರ್ಜಿ ಸ್ಟೋರ್ಡ್ ಇನ್ NADH plus H plus and FADH2 by oxidation. ಈ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಏನಿದೆ ಇದು ಕಂಪ್ಲೀಟ್ ಆಗಿ ಇದನ್ನ ಆಕ್ಸಿಡೈಸ್ ಮಾಡೋದಕ್ಕೆ ಅಂತಾನೆ ಒಂದು ಇರುವಂತ ಮೆಕ್ಯಾನಿಸಮ್ ಅಥವಾ ಒಂದು ಮಷೀನ್ ಅಂತ ಕೂಡ ನಾವು ಹೇಳ್ಬೋದು. ಯಾವ ಪ್ರೊಸೆಸ್ ಅಲ್ಲಿ ಆಗುತ್ತೆ ಇದು? ಬೈ ದ ಆಕ್ಸಿಡೇಷನ್. ಆಕ್ಸಿಡೇಷನ್ ಅಂದ್ರೆ ನಾನು ಏನ್ ಹೇಳ್ದೆ ಅವಾಗ್ಲೇ, ಕಡಿಮೆ ಆಗೋದು ಇನ್ ದ ಸೆನ್ಸ್ ಉರಿದು ಭಸ್ಮ ಆಗೋದು ಅಥವಾ ಬೂದಿ ಆಗೋದು ಅಂತಾನ ಹೇಳ್ಬೋದು. ಓಕೆನಾ? ದೆನ್ ದ ಎಲೆಕ್ಟ್ರಾನ್ಸ್ ಆರ್ ಪಾಸ್ಡ್ ಆನ್ ಟು ಆಕ್ಸಿಜನ್ ಅಂಡ್ ಟು ಫಾರ್ಮ್ ವಾಟರ್. ಓಕೆನಾ? ಸೊ ಸಿಂಪಲ್ ಆಗಿ ನಾನು ಹೇಳ್ತಿದ್ದೀನಿ ನೋಡಿ, ನೀವು ಒಂದು ಮಧ್ಯಾಹ್ನ ಊಟ ಆದ್ಮೇಲೆ ವಾಟ್ ಎವರ್ ನೀವೇನೇ ಕನ್ಸ್ಯೂಮ್ ಮಾಡಿ ಏನೇ ತಿನ್ನಿ, ನೀವೊಂದು ಹಾಫ್ ಆನ್ ಅವರ್ ಆದ್ಮೇಲೆ ಅಥವಾ 1 ಅವರ್ ಆದ್ಮೇಲೆ ಇಲ್ಲ ಮ್ಯಾಕ್ಸಿಮಮ್ 3 hours ಆದ್ಮೇಲೆ ನೀವು ಯೂರಿನೇಷನ್ ಪಾಸ್ ಮಾಡ್ತೀರಲ್ವಾ? ಯಾಕೆ ಪಾಸ್ ಆಗುತ್ತೆ? ಅಗೇನ್ ದಟ್ ಈಸ್ ಅ ವಾಟರ್. ನೀವು ತಿಂದಿರೋ ಆಹಾರ ಏನಾಗುತ್ತೆ, ಕಂಪ್ಲೀಟ್ ಆಗಿ ಜೀರ್ಣ ಆಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ, ATP ಜನರೇಷನ್ ಆಗುತ್ತೆ, ದೆನ್ ವಾಟರ್ ಈಸ್ ಆಲ್ಸೋ ರಿಲೀಸ್ಡ್. ಎಲ್ಲಿಂದ ಬರುತ್ತೆ ಈ ವಾಟರ್? ಎಲ್ಲಿಂದ ಬರುತ್ತೆ? ದಟ್ ಈಸ್ ದ ಆಕ್ಸಿಡೇಷನ್ ಆಫ್ ಯುವರ್ ಫುಡ್. ಆಕ್ಸಿಡೇಷನ್ ನೀವೇನೇನೆಲ್ಲ ತಿಂತಿರಲ್ಲ, ಏನು ಇಡ್ಲಿ, ಸಾಂಬಾರ್, ಚಪಾತಿ, ರೈಸ್, ವಾಟ್ ಎವರ್, ಚಿತ್ರಾನ್ನ, ಮೊಸರನ್ನ, ವಾಟ್ ಎವರ್ ನೀವೇನೇ ತಿಂದ್ರು ಕೂಡ ಈ ಕಂಪ್ಲೀಟ್ ಆಕ್ಸಿಡೇಷನ್ ಆದ್ಮೇಲೆ ಏನಾಗುತ್ತೆ, ನಮ್ಗೆ ವಾಟರ್ ರಿಲೀಸ್ ಆಗುವಂಥದ್ದು. ವಾಟರ್ ರಿಲೀಸ್ ನೀವು ಎಲ್ಲಿ ಆಚೆ ಹಾಕ್ತೀರಾ? ಎಕ್ಸ್ಕ್ರೀಟರಿ ಸಿಸ್ಟಮ್ ಇಂದ ಆಚೆ ಹಾಕ್ತೀರಾ. ಅದೇ ನಾವು ಪ್ಲಾಂಟ್ಸ್ ಅಲ್ಲಿ ಹೇಳೋದಾದ್ರೆ ಥ್ರೂ ದ ಗಟೇಷನ್. ಗಟೇಷನ್ ಥ್ರೂ ಹಾಕತ್ತಲ್ವಾ ವಾಟರ್. ನೀವು ಬೆಳಗಿನ ಜಾವದಲ್ಲಿ ಪ್ಲಾಂಟ್ಸ್ ಹತ್ರ ಹೋದ್ರೆ ಒಂದೊಂದು ಹನಿಗಳು ಲೀಫಿನ ಕೆಳಭಾಗದಲ್ಲಿ ಬೀಳ್ತಾ ಇರುತ್ತೆ. ಅದು ಏನು ಹೇಳ್ತೀವಿ ನಾವು? ಆ ಪ್ರಾಸೆಸ್ಗೆ ಏನು ಹೇಳ್ತೀವಿ? ಗಟೇಷನ್ ಅಂತ ಹೇಳ್ತೀವಿ. ದಟ್ ಈಸ್ ದ ವಾಟರ್ ಮಾಲಿಕ್ಯೂಲ್. ಎಕ್ಸೆಸ್ ಆಗಿರೋ ವಾಟರ್ ಮಾಲಿಕ್ಯೂಲು ಅದೇ ತರ ಪಾಸ್ ಆಗುತ್ತೆ. ಜೊತೆಗೆ ಆಕ್ಸಿಡೇಷನ್ ಇವೆಂಟ್ ಅಲ್ಲಿ ರಿಲೀಸ್ ಆಗಿರುವಂತ ವಾಟರ್ ಮಾಲಿಕ್ಯೂಲ್ಗಳು ಕೂಡ ಥ್ರೂ ದ ಲೀಫ್ ಮೇಲೆ ಹೊರಗೆ ಹೋಗುವಂಥದ್ದು. ಅರ್ಥ ಆಯ್ತಾ? ಹಾಗಾಗಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಈಸ್ ವೆರಿ 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 ಕ್ರೂಷಿಯಲ್ and also important for the energy generation. ATP ಜನರೇಷನ್ ಆಗೋದಕ್ಕೇನೆ ನಮ್ಗೆ ಏನ್ ಬೇಕು? ETC ಬೇಕು. ಎಲ್ಲಿ ಸಿಗುತ್ತೆ ನಮ್ಗೆ ಅದು? ಯಾವುದು? ಮೈಟೋಕಾಂಡ್ರಿಯಾ. ಇಲ್ಲಿ ನೋಡಿ, ಮೈಟೋಕಾಂಡ್ರಿಯಾ ಇದೆ ಅಲ್ವಾ? ಇಲ್ಲಿ ಗೊತ್ತಾಗ್ತಿದ್ಯಾ ನಿಮ್ಗೆ? ನಾನು ಇಲ್ಲಿ ಸಿಂಪಲ್ ಆಗಿ ಡಯಾಗ್ರಾಮ್ ಹಾಕ್ತೀನಿ. ಅದು ಝೂಮ್ ಅಲ್ಲಿ ಅಂದ್ರೆ ಒಳಗಡೆ ಇವೆಂಟ್ ಹೇಗಾಗತ್ತೆ ಅನ್ನೋದನ್ನ ಶೋ ಮಾಡಿರುವಂಥದ್ದು. ಎಸ್, ನಿಮ್ಗೆ ಯಾವ ಪಾಯಿಂಟ್ ಅಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕೂಡ ಹೇಳ್ಬೋದು, ಇದು ಅರ್ಥ ಆಗಿಲ್ಲ, ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ. ಓಕೆ, ದಿಸ್ ಇಸ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾದಲ್ಲಿ ಇಲ್ಲೇನಾಗುತ್ತೆ? ಸಿಟ್ರಿಕ್ ಆಸಿಡ್ ಸೈಕಲ್ ರನ್ ಆಯ್ತು. ರನ್ ಆದಾಗ ನಮ್ಗೆ ಏನ್ ಸಿಕ್ತು? NADH plus H2 ದೆನ್ FADH2. FADH2 ಅನ್ನೋ 2 ಎನರ್ಜಿ ಕಂಪೋನೆಂಟ್ ಎಲ್ಲಿ ರಿಲೀಸ್ ಆಗಿರುತ್ತೆ? ಇಲ್ಲಿ. ಎಲ್ಲೇದು? ಇನ್ನರ್ ಮ್ಯಾಟ್ರಿಕ್ಸ್ ಆಫ್ ಮೈಟೋಕಾಂಡ್ರಿಯಾ. ಇನ್ನರ್ ಮ್ಯಾಟ್ರಿಕ್ಸ್ ಆಫ್ ಮೈಟೋಕಾಂಡ್ರಿಯಾ. ಓಕೆನಾ? ಇಲ್ಲಿಂದ ಎಲ್ಲಿ ETC ಚೈನ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಸಿಸ್ಟಮ್. ಇದನ್ನ ನಾವು ಮೈಟೋಕಾಂಡ್ರಿಯಲ್ ಕ್ರಿಸ್ಟೆ ಅಂತ ಹೇಳ್ತೀವಿ. ಅಂದ್ರೇನು? ಲಾಲಿಪಾಪ್ ಲೈಕ್ ಸ್ಟ್ರಕ್ಚರ್ ಎಲ್ಲ ಇರುತ್ತೆ. ಇದರಲ್ಲಿ ಈ ಎಲೆಕ್ಟ್ರಾನ್ಗಳು ಜಂಪ್ ಆಗ್ತಾ ಹೋಗುತ್ತೆ. ಓಕೆನಾ? ದಿಸ್ ಇಸ್ ETC, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್. ಎಲೆಕ್ಟ್ರಾನ್ ಒಂದು ಕಾಂಪ್ಲೆಕ್ಸ್ ಇಂದ ಇನ್ನೊಂದು ಕಾಂಪ್ಲೆಕ್ಸ್ ಗೆ ಜಂಪ್ ಆಗೋ ಸಿಸ್ಟಮ್ ಅನ್ನೇ ನಾವೇನ್ ಹೇಳ್ತೀವಿ? ETC. ಓಕೆ, ಸೊ ಹಿಯರ್ in mitochondrial matrix there are lot of NADH molecule as well as FADH2 molecule. ಕಾಣಿಸ್ತಿದೆಯಾ ಇಲ್ಲಿ?
NADH and then FADH. ಇದು ಇನ್ನರ್ ಮ್ಯಾಟ್ರಿಕ್ಸ್, ಇನ್ನರ್ ಸೆಲ್ ಒಳಗಡೆಗೆ. ಜಸ್ಟ್ ಲೈಕ್ ಇನ್ ಯುವರ್ ಕ್ಲಾಸ್ ರೂಮ್ ಅಲ್ಲಿ ತುಂಬಾ ಏನಾಗಿದೆ, NADH2 ಇದೆ, FADH2 ಇದೆ. ಹಾಗಾಗಿ ಇದನ್ನ ಹಾಗೆ ಬಿಟ್ರೆ ಏನಾಗುತ್ತೆ, ನಮ್ಗೆ ಎನರ್ಜಿ ರಿಲೀಸ್ ಆಗೋದಿಲ್ಲ. ಸೊ ಇಟ್ ಅಗೇನ್ ಪುಷ್ ಮಾಡಬೇಕು ಎಲ್ಲಿಗೆ, ಔಟರ್ ಮಾಲಿಕ್ಯೂಲ್ಗೆ, ಔಟರ್ ಸ್ಪೇಸಿಗೆ. ಮೈಟೋಕಾಂಡ್ರಿಯಾದ ಈ ಸ್ಪೇಸ್ ಅಲ್ಲಿ ನಮ್ಗೆ ಏನ್ ಮಾಡಬೇಕು, ಒಂದಷ್ಟು ಈ ಎನರ್ಜಿ ರಿಚ್ ಆಗಿರುವಂತ ಎಲೆಕ್ಟ್ರಾನ್ಸ್ ಏನಿದೆ ಈ ಕಾಂಪ್ಲೆಕ್ಸ್ ಮೂಲಕ ಜಂಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ದೇರ್ ಆರ್ 5 ಕಾಂಪ್ಲೆಕ್ಸಸ್ ಆರ್ ಪ್ರೆಸೆಂಟ್ ಇನ್ ಮೈಟೋಕಾಂಡ್ರಿಯಲ್ ಕ್ರಿಸ್ಟೆ. ಈ ಮೆಂಬ್ರೇನ್ ಏನಿದೆಯಲ್ಲ ಇದರಲ್ಲಿ 4 ಕಾಂಪ್ಲೆಕ್ಸ್ ಇರುತ್ತೆ, ಜೊತೆಗೆ ಒಂದು ಎಕ್ಸ್ಟ್ರಾ. ಓಕೆ, ಈ 4 ಕಾಂಪ್ಲೆಕ್ಸ್ ಅಲ್ಲಿ ಒಂದೊಂದು ಎನ್ಸೈಮ್ ಸಿಸ್ಟಮ್ ಇರುತ್ತೆ. ಈ ಎನ್ಸೈಮ್ ಸಿಸ್ಟಮ್ ಅದರದ್ದೇ ಆದ ಕೆಲಸನ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಲುಕ್ ಎಟ್ ಹಿಯರ್, ದ ಕಾಂಪ್ಲೆಕ್ಸ್ 1 which have a enzyme system, NADH dehydrogenase enzyme. Complex 2, FADH2. Okay, complex 3, cytochrome BC1. Complex 4, cytochrome C oxidase. And then it's a 5, complex 5 ಏನಿದೆ ಇದು ಸ್ವಲ್ಪ ದೊಡ್ಡದಾಗಿರುವಂತ ಕಾಂಪ್ಲೆಕ್ಸ್, which is have a big enzyme that is ATP synthase. ಈ ಕಾಂಪ್ಲೆಕ್ಸ್ ಅಲ್ಲೇ ಏನಾಗುವಂಥದ್ದು, ATP ಜನರೇಷನ್ ಆಗಿ ನಮ್ಗೆ ಎನರ್ಜಿನ ಕೊಡ್ತಾ ಹೋಗುತ್ತೆ. ಮೈಟೋಕಾಂಡ್ರಿಯಾದಲ್ಲಿ ನಮ್ಗೆ ಎನರ್ಜಿನ ರಿಲೀಸ್ ಮಾಡ್ತಾ ಹೋಗುತ್ತೆ. ಓಕೆ, ಈ ಪ್ರತಿಯೊಂದು ಕಾಂಪ್ಲೆಕ್ಸ್ ಅದರದ್ದೇ ಆದ ಕೆಲಸನ ಮಾಡುತ್ತೆ. ಫಾರ್ ಎಕ್ಸಾಂಪಲ್, complex 1 always accept electron from NADH plus H plus. ಓಕೆನಾ, ಕಾಂಪ್ಲೆಕ್ಸ್ 1 ಏನ್ ಮಾಡುತ್ತೆ, ಯಾವಾಗ್ಲೂ ಕೂಡ NADH ಅನ್ನ ಮಾತ್ರ ಮಾತಾಡ್ಸುತ್ತೆ, ಅದರಿಂದ ಮಾತ್ರ ಎಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. FADH2 ಇಂದ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಅದಕ್ಕೆ ಏನ್ ಹೇಳ್ತೀವಿ ನಾವು, ಸ್ಪೆಸಿಫಿಸಿಟಿ. ಜಸ್ಟ್ ಲೈಕ್ ಯು ಪೀಪಲ್, ನೀವು ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಕ್ಲಾಸಸ್ ಅಟೆಂಡ್ ಮಾಡ್ತಾ ಇದ್ದೀರಿ. ಅದೇ ಇಲ್ಲೇನಾಗುತ್ತೆ, ಆರ್ಟ್ಸ್ ಅಥವಾ ಕಾಮರ್ಸ್ ಸೆಕ್ಷನ್ ಅವರು ಎಂಟ್ರಿ ಆಗೋದಕ್ಕಾಗುತ್ತಾ? ಇಲ್ಲ. ದರ್ ಈಸ್ ನೋ ಎಂಟ್ರಿ ಫಾರ್ ಸಚ್ ಸ್ಟೂಡೆಂಟ್ಸ್. ದಟ್ ಈಸ್ ಅ ಸ್ಪೆಸಿಫಿಸಿಟಿ. ಹಾಗೆ ಕಾಂಪ್ಲೆಕ್ಸ್ 1 ಈಸ್ ವೆರಿ ಸ್ಪೆಸಿಫಿಕ್ ಫಾರ್ NADH2 ಅಥವಾ NADH plus H plus, which accept, ಅದೇನ್ ಮಾಡುತ್ತೆ, ತಗೊಳುತ್ತೆ, ಎಲೆಕ್ಟ್ರಾನ್ ಅನ್ನ ತಗೊಂಡು ಯಾವುದಕ್ಕೆ ಜಂಪ್ ಮಾಡಿಸುತ್ತೆ, ಕಾಂಪ್ಲೆಕ್ಸ್ 3ಗೆ ಜಂಪ್ ಮಾಡಿಸುತ್ತೆ. ಓಕೆ, ದೆನ್ ದ ಕಾಂಪ್ಲೆಕ್ಸ್ 2 is very specific for FADH2 molecule, which again accepts electron, very rich electron from FADH2, and again it gives that energy to the complex 3. ಅರ್ಥ ಆಯ್ತಾ? ಸಿಟ್ರಿಕ್ ಆಸಿಡ್ ಸೈಕಲ್ ಇಂದ ಬಂದಿರುವಂತ ಎಲ್ಲಾ NADH ಅಲ್ಲಿರುವಂತ ಎನರ್ಜಿ, FADH ಅಲ್ಲಿರುವಂತ ಎನರ್ಜಿನ ಫಸ್ಟ್ ಯಾವುದು ರಿಸೀವ್ ಮಾಡ್ಕೊಳ್ಳುವಂಥದ್ದು, ಕಾಂಪ್ಲೆಕ್ಸ್ 1, ಅಂಡ್ ಕಾಂಪ್ಲೆಕ್ಸ್ 2 ಇಂದ ಡೈರೆಕ್ಟ್ ಆಗಿ ಕಾಂಪ್ಲೆಕ್ಸ್ 3ಗೆ ಜಂಪ್ ಮಾಡಿಸುತ್ತೆ. ಈ ತರ ಜಂಪ್ ಮಾಡುವಾಗ ಒಂದು ಎನರ್ಜಿ ಅನ್ನೋದು ಇರುತ್ತೆ. ಆ ಎನರ್ಜಿ ಮೂವ್ ಆಗುವಾಗ, ಜಂಪ್ ಆಗುವಾಗ, ದರ್ ಈಸ್ another molecule will pass out, just like a billiards. ಇಲ್ಲಿ ನೋಡಿ, ಬಿಲಿಯರ್ಡ್ಸ್ ಗೇಮ್ ಕೇಳಿದ್ದೀರಾ? ಈಗ ಟೇಬಲ್ ಮೇಲೆಲ್ಲ ಬಾಲ್ ತರ ಇಟ್ಕೊಂಡು ಪುಷ್ ಮಾಡ್ತಾರಲ್ವಾ, ಒಂದು ಸ್ಟಿಕ್ ಇರುತ್ತೆ. ಹೀಗೆ ಇಲ್ಲೇನಾಯ್ತು, ಈ ಎಲೆಕ್ಟ್ರಾನ್ ಅಂತ ಇದನ್ನ ನಾವು ಕನ್ಸಿಡರ್ ಮಾಡೋಣ. ಎಲೆಕ್ಟ್ರಾನ್ ಏನ್ ಮಾಡುತ್ತೆ, ಈ ಕಾಂಪ್ಲೆಕ್ಸ್ ಗೆ ಹೋಗಿ ಜಂಪ್ ಮಾಡುತ್ತೆ. ಈ ಜಂಪ್ ಮಾಡುವಾಗ ಈ ನೆಕ್ಸ್ಟ್ ಅಟ್ಯಾಚ್ ಆಗಿರುವಂತ ಬಾಲ್ಸ್ ಏನಿದೆ ಅದು ಆಚೆ ಈಚೆ ಮೂವ್ ಆಗ್ತಾ ಹೋಗುತ್ತೆ ಅಲ್ವಾ, ಎನರ್ಜಿ ರಿಲೀಸ್ ಆಗ್ತಾ ಹೋಗುತ್ತೆ. ಒಂದು ಬಾಲ್ ಇಂದ ಆ ಎನರ್ಜಿ ಇನ್ನೊಂದು ಬಾಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನೀವು ಹೈಸ್ಕೂಲಲ್ಲಿ ಕಲ್ತಿದ್ದೀರಲ್ವಾ, ಏನು ವೇಗ ಟ್ರಾನ್ಸ್ಫರ್ ಆಗುವಂಥದ್ದು, ಸ್ಪೀಡ್ ಟ್ರಾನ್ಸ್ಫರ್ ಆಗುತ್ತೆ, ಜೊತೆಗೆ ಶಕ್ತಿನೂ ಕೂಡ ಹಂಚಿಕೆ ಆಗ್ತಾ ಹೋಗುತ್ತೆ. ಅಷ್ಟೇ ಶಕ್ತಿ ಇನ್ನೊಂದು ವಸ್ತುವಿಗೆ ಹಂಚಿಕೆ ಆಗೋದು. ಅದೇ ತರ ಕಾನ್ಸೆಪ್ಟೇನೆ ಇಲ್ಲೂ ವರ್ಕ್ ಆಗುತ್ತೆ. ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ complex 1 to complex 3, which
ಪುಷ್ ದ ಪ್ರೋಟಾನ್. ಓಕೆನಾ? ಹಾಗಾಗಿ ಪ್ರೋಟಾನ್ ಅಂದ್ರೆ ಏನಿಲ್ಲಿ H+. ಈ ಪ್ರೋಟಾನ್ ಏನ್ ಮಾಡುತ್ತೆ, ಕಾಂಪ್ಲೆಕ್ಸ್ 1 ನಲ್ಲಿರುವಂತ ಪ್ರೋಟಾನ್ ಏನಾಗುತ್ತೆ, ಆಚೆ ರಿಲೀಸ್ ಆಯ್ತು. ಇದೇ ತರ FADH2 ಮಾಲಿಕ್ಯೂಲ್ ಮತ್ತೆ ಎಲೆಕ್ಟ್ರಾನ್ ಅನ್ನ ಪಾಸ್ ಮಾಡುವಾಗ ಅಲ್ಲೂ ಕೂಡ ಮ್ಯಾಕ್ಸಿಮಮ್ ಯಾವುದು ಪ್ರೋಟಾನ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಎಲ್ಲಿ ರಿಲೀಸ್ ಆಯ್ತು? ಇನ್ನರ್ ಮೆಂಬ್ರೇನ್ ಅಲ್ಲಿ, ಮೈಟೊಕಾಂಡ್ರಿಯಾದ ಕಂಪ್ಲೀಟ್ ಇನ್ನರ್ ಮೆಂಬ್ರೇನ್ ಅಲ್ಲಿ ಇದೆಲ್ಲ ಕೂಡ H+ ಮಾಲಿಕ್ಯೂಲ್ಗಳು ರಿಲೀಸ್ ಆಗ್ತಾ ಹೋಯ್ತು. ಮ್ಯಾಕ್ಸಿಮಮ್ ಆಗಿ ರಿಲೀಸ್ ಆಯ್ತು. ಆಗ ಇಲ್ಲಿ ಏನು ಉಳಿಯೋದಿಲ್ಲ. ಎಲ್ಲಿ? ಜಸ್ಟ್ ಲೈಕ್ ಕ್ಲಾಸ್ ರೂಮ್ ಅಲ್ಲಿ ಹೇಗೆ ಸ್ಟೂಡೆಂಟ್ಸ್ ಇಲ್ಲದೆ ಇದ್ರೆ ಖಾಲಿ ಇರುತ್ತಲ್ಲ, ಅದೇ ತರ ಏನಾಯ್ತು, ಇನ್ನರ್ ಮೆಂಬ್ರೇನ್ ಅಲ್ಲಿ ಅಥವಾ ಇನ್ನರ್ ಕೋರ್ ಅಲ್ಲಿ NADH ಮತ್ತೆ FADH ಗಳು ಕಂಪ್ಲೀಟ್ ಆಗಿ ಎಂಪ್ಟಿ ಆಯ್ತು. ಸೊ ಆಗ ಏನಾಗುತ್ತೆ, ಮೈಟೊಕಾಂಡ್ರಿಯಾ ಹೆವಿ ಆಯ್ತು. ಆಯ್ತಾ? ಹೆವಿ ಆಗಿರೋದನ್ನ ಆಚೆ ಹಾಕ್ಬೇಕಲ್ಲ. ಯಾವ್ದು ಹೆವಿ ಆಗಿದೆ ನಮ್ಗೆ ಇಲ್ಲಿ? ಪ್ರೋಟಾನ್ಸ್. ಪ್ರೋಟಾನ್ಸ್ಗಳು ಹೆವಿ ಆಯ್ತು. ಸೊ ಈ ಪ್ರೋಟಾನ್ಸ್ ನಾವು ಆಚೆ ಹಾಕ್ಲೇಬೇಕು. ದಟ್ ಆಚೆ ಹಾಕುವಾಗ ನಮ್ಗೆ ಒಂದು ಮಾಲಿಕ್ಯೂಲ್ ಯಾವುದು ಬೇಕು ಮೇಜರ್ ಆಗಿ? ದಟ್ ಈಸ್ ದ ಆಕ್ಸಿಜನ್. ಓಕೆನಾ? ತುಂಬಾ ಚೆನ್ನಾಗಿ ಬ್ರೀದಿಂಗ್ ಮಾಡಿ ಅಂತ ಹೇಳ್ತಾರಲ್ವಾ, ಚೆನ್ನಾಗಿ ಧ್ಯಾನ ಮಾಡಿದ್ರೆ ನಿಮ್ಗೆಲ್ಲ ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ತುಂಬಾ ಜನ ಕೇಳಿದಿರಿ. ಅದೇ ತರ ಪ್ಲಾಂಟ್ಸ್ ಅಲ್ಲೂ ಕೂಡ ಆಕ್ಸಿಜನ್ ಎಂಟ್ರಿ ಆಗ್ತಾ ಇರುತ್ತೆ. ಓಕೆ, ಆಕ್ಸಿಜನ್ ಎಂಟರ್ ಆದಾಗ ಇಲ್ಲೇನ್ ಮಾಡುತ್ತೆ, ಆಕ್ಸಿಜನ್ ವಿಚ್ ಕಂಬೈನ್ಸ್ ವಿತ್ ದ ಪ್ರೋಟಾನ್ ಅಂಡ್ ರಿಲೀಸಸ್ ವಾಟರ್. ಯಾವಾಗ? ಕಾಂಪ್ಲೆಕ್ಸ್ 4 ಅಲ್ಲಿ. ದಟ್ ಈಸ್ cytochrome C oxidase which carry this function, and finally the maximum number of proton is released in the intermembrane space. ಇಲ್ಲಿ ತುಂಬಾ ಏನಾಯ್ತು, H+ ಅಯಾನ್ಗಳು ಜಾಸ್ತಿ ಆಗ್ತಾ ಹೋಯ್ತು. ಹಾಗಾಗಿ ಈ ಲಾಸ್ಟ್ ಕಾಂಪ್ಲೆಕ್ಸ್ ಏನಿದೆ, ಸ್ವಲ್ಪ ಲಾರ್ಜ್ ಕಾಂಪ್ಲೆಕ್ಸ್ ಇದು, ಜಸ್ಟ್ ಲೈಕ್ ಅ ಪ್ರಿನ್ಸಿಪಲ್. ಹಾಗಾಗಿ ಎಲ್ಲರೂ ನಿಮ್ಮನ್ನೆಲ್ಲ ಮೇಂಟೈನ್ ಮಾಡ್ತಾರಲ್ವಾ, ಸ್ಟೂಡೆಂಟ್ಸ್ ನ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಏನ್ ಮಾಡ್ತೀವಿ, ಪ್ರತಿಯೊಂದು ಕೂಡ ಯೂಸ್ಫುಲ್ ಆಗ್ಲಿ ಮಕ್ಕಳಿಗೆ ಅಂತ ಹೇಳಿ ಅದನ್ನೆಲ್ಲ ಮಾಡ್ತಾರಲ್ವಾ ಪ್ರಿನ್ಸಿಪಲ್, ವಿತೌಟ್ ಎನಿ ಮಿಸ್ ಅಲ್ವಾ. ಹಾಗಾಗಿ ಇಲ್ಲೂ ಕೂಡ ಹಾಗೆ ಕಾಂಪ್ಲೆಕ್ಸ್ 5 ATP ಸಿಂಥೇಸ್ ಹ್ಯಾವ್ ದಿಸ್ ಲೈಕ್ ಸ್ಟ್ರಕ್ಚರ್, ಲಾಲಿಪಾಪ್ ಲೈಕ್ ಸ್ಟ್ರಕ್ಚರ್ ತರ ಇದೆ ಅದು. ಅದರಲ್ಲಿ ಏನಾಗುತ್ತೆ, ಪ್ರತಿಯೊಂದು ಪ್ರೋಟಾನ್ ಏನಿದೆ ಈ ರೋಟಾರ್ ಅಲ್ಲಿ ಎಂಟರ್ ಆಗಿ ಇದು ರೊಟೇಟ್ ಆಗ್ತಾ ಹೋಗುತ್ತೆ. ಈ ಸಬ್ ಯೂನಿಟ್ಸ್ ಗಳು ರೊಟೇಟ್ ಆಗಿ ಫೈನಲ್ ಆಗಿ ನಮ್ಗೆ ATP ರಿಲೀಸ್ ಆಗುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ, ATP ಸಿಂಥೇಸ್ ಎನ್ಸೈಮ್ ವಿಚ್ ಪ್ರೊಡ್ಯೂಸಸ್ maximum number of ATP by accepting the proton present in the intermembrane space, just like a vacuum. ನಿಮ್ಮ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಹೇಗೆ ಸಕ್ ಮಾಡುತ್ತಲ್ಲ, ಅದೇ ತರ H+ ಅಥವಾ ಪ್ರೋಟಾನ್ ಅನ್ನ ಸಕ್ ಮಾಡ್ಕೊಳ್ತಾ ಹೋಗುತ್ತೆ. ದೆನ್ ಫೈನಲಿ rotate itself with the help of ADP along with inorganic phosphate which produces adenosine triphosphate. ಓಕೆನಾ? ಹಾಗಾಗಿ ನಮ್ಗೆ ಏನೇ ಎನರ್ಜಿ ಬೇಕು ಅಂತಾದ್ರೆ ಮೈಟೊಕಾಂಡ್ರಿಯಾ ಮಾತ್ರ ಎನರ್ಜಿನ ಕೊಡಕ್ಕೆ ಸಾಧ್ಯ. ಸರಿನಾ? ಹಾಗಾಗಿ ಎನರ್ಜಿ ರಿಚ್ ಪವರ್ ಹೌಸ್ ಆಫ್ ದ ಸೆಲ್ ಅಂದ್ರೆ ಯಾವುದು? ಮೈಟೊಕಾಂಡ್ರಿಯಾ. ಓಕೆ, ದಿಸ್ ಇಸ್ ದ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ which produces maximum number of ATP by accepting the proton. Okay na? Yes. ಇಲ್ಲಿ ನಾವೇನ್ ಹೇಳಿದ್ವಲ್ವಾ, ಅದನ್ನ ಇಲ್ಲಿ ಬೈ ಥ್ರೂ ಏನ್ ಮಾಡ್ತೀವಿ, ಪಾಯಿಂಟ್ ವೈಸ್ ಬರಿತಾ ಹೋಗ್ಬೇಕು ನೀವು. ಎಲೆಕ್ಟ್ರಾನ್ ಫ್ರಮ್ NADH ಆರ್ ಆಕ್ಸಿಡೈಸ್ಡ್ by an NADH dehydrogenase enzyme, that is complex 1, which electrons are then transferred to ubiquinone. Ubiquinone ಅಂತಂದ್ರೆ ಕಾಂಪ್ಲೆಕ್ಸ್ 2. ಕಾಂಪ್ಲೆಕ್ಸ್ 2 ಇಂದ ಮತ್ತೆ ಅಗೇನ್ ಕಾಂಪ್ಲೆಕ್ಸ್ 3 ಗೆ ಜಂಪ್ ಆಗುವಾಗ ಯುಬಿಕ್ವಿನೋನ್ ಅನ್ನೋ ಕಾಂಪೊನೆಂಟ್ ಕೂಡ ಹೆಲ್ಪ್ ಮಾಡ್ತಾ ಹೋಗುತ್ತೆ, ಜಸ್ಟ್ ಲೈಕ್ ಅ ಮೀಡಿಯೇಟರ್ ತರ. ದೆನ್
Ubiquinone also receives reducing agent, that is FADH2, that is generated during the oxidation of succinate in citric acid cycle. ಇಲ್ಲಿ ಏನ್ ಹೇಳ್ತಾರೆ, FADH2 ಎಲ್ಲಿ ರಿಲೀಸ್ ಆಗಿದೆ, ಯಾವಾಗ ರಿಲೀಸ್ ಆಗಿದೆ ಅಂದ್ರೆ ಸಿಟ್ರಿಕ್ ಆಸಿಡ್ ಸೈಕಲ್ ಆಗುವಾಗ ಸಕ್ಸಿನೇಟ್ ಅನ್ನೋ ಒಂದು ಕಂಪೋನೆಂಟ್ ಆಕ್ಸಿಡೈಸ್ ಆಗಿ ನಮ್ಗೆ FADH ಮಾಲಿಕ್ಯೂಲ್ ಬರುತ್ತೆ. ಅದನ್ನ ಎಲೆಕ್ಟ್ರಾನ್ ಜಂಪ್ ಆಗುವಾಗ ಯುಟಿಲೈಸ್ ಮಾಡ್ಕೊಳುತ್ತೆ ಅಂತ ಹೇಳಿರುವಂತದ್ದು. ಓಕೆ, ಎಸ್. ದೆನ್ ದ ರೆಡ್ಯೂಸ್ಡ್ ubiquinone is then oxidized with the transfer of electron to cytochrome C via cytochrome BC1 complex. That is the complex 3 ಇಂದ ಹೆಲ್ಪ್ ಮಾಡ್ತಾ ಹೋಗುತ್ತೆ, ಜಂಪ್ ಆಗುತ್ತೆ. It's a small protein attached to the outer surface of the inner membrane and it acts as a mobile carrier of electrons. ಇದು ತುಂಬಾ ಚಿಕ್ಕದಾಗಿರುವಂತ ಪ್ರೋಟೀನ್ ಸೈಟೋಕ್ರೋಮ್ ಸಿ. ಇಲ್ಲೇನಿದೆ ಅಲ್ವಾ, ಯಾವುದು ಕಾಂಪ್ಲೆಕ್ಸ್ 3 ಮಧ್ಯದಲ್ಲಿ ಮತ್ತೆ ಕಾಂಪ್ಲೆಕ್ಸ್ 4 ಮಧ್ಯದಲ್ಲಿ ಒಂದಿದೆ ಪುಟ್ಟದಾಗಿರುವಂತದ್ದು. ಸೊ ಅದು ನಮ್ಗೆ ಏನ್ ಮಾಡುತ್ತೆ, ಮೊಬೈಲ್ ಕ್ಯಾರಿಯರ್ ಜಂಪ್ ಮಾಡ್ತಾ ಇರುತ್ತೆ, ಎಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಓಕೆನಾ? ದೆನ್ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ದ ATP ಜನರೇಷನ್. ಇಲ್ಲಿದೆ ನೋಡಿ, ಈ ಡಯಾಗ್ರಾಮ್ ಅಲ್ಲಿ ಇದೆ ಸೈಟೋಕ್ರೋಮ್ ಸಿ. ಇದು ಪುಟ್ಟ ಮೊಬೈಲ್ ಕ್ಯಾರಿಯರ್ ತರ ಎಲೆಕ್ಟ್ರಾನ್ ಅನ್ನ ಈಸಿಯಾಗಿ ಕಾಂಪ್ಲೆಕ್ಸ್ ಟು ಕಾಂಪ್ಲೆಕ್ಸ್ ಏನ್ ಮಾಡ್ತಾ ಹೋಗುತ್ತೆ, ಕೊಡ್ತಾ ಹೋಗುತ್ತೆ. ಓಕೆ, ಎಸ್. ನಾವು ಆವಾಗಲೇ ATP ಅಂದ್ರೆ ಏನು, ಕಾಂಪ್ಲೆಕ್ಸ್ 5 ನ ಡಯಾಗ್ರಾಮ್ ನೋಡಿದ್ವಿ ಅಲ್ವಾ. ಸೊ ಅಲ್ಲೇನಾಯ್ತು, ಅದನ್ನ ವೆರಿ ಈಸಿಯಾಗಿ ಹೇಳಿರುವಂತದ್ದು. ಇಲ್ಲಿ F1 ಲಾಲಿಪಾಪ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳಿದ್ನಲ್ವಾ, F0 ಅಂತ ಒಂದು ಬೇಸ್ ಅಲ್ಲಿ ಇರುತ್ತೆ, F1 ಅನ್ನೋದು ಹೆಡ್ ರೀಜನ್ ಅಲ್ಲಿ ಇರುತ್ತೆ. ಸೊ ಪ್ರೋಟಾನ್ ಅನ್ನ ಇನ್ನರ್ ಸೈಡ್ ಅಲ್ಲಿ ಹೇಳಿದಾಗ ಅಥವಾ ಇನ್ನರ್ ಸೈಡ್ ಅಲ್ಲಿ ಸಕ್ ಮಾಡಿದಾಗ ಏನಾಯ್ತು, ವಿತ್ ದ ಹೆಲ್ಪ್ ಆಫ್ ದ ADP ಅಂಡ್ ದೆನ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ವಿಚ್ ರಿಲೀಸಸ್ maximum number of ATP. So, how many molecule of ATP generated in mitochondria ಅಂತ ಕೇಳಿದಾಗ ಇದಿಷ್ಟೇನೋ ನೀವು ಪ್ರೋಸೆಸ್ ನ ನೋಡಿದ್ರಿ. ಈಗ ನಮ್ಗೆ ಎಷ್ಟು ಎನರ್ಜಿ ಸಿಗುತ್ತಪ್ಪ ಅಂತ ಕೇಳಿದಾಗ, ನಂಬರ್ ಆಫ್ ATP molecules produced depends on the nature of electron donor ಅಲ್ವಾ. ಈಗ ನಮ್ಗೆ ಎನರ್ಜಿ ಸಿಗ್ಬೇಕು ಅಂತ ಆದ್ರೆ ಎಷ್ಟು ನಂಬರ್ ಅಲ್ಲಿ NADH ಮಾಲಿಕ್ಯೂಲ್ ಇನ್ವಾಲ್ವ್ ಆಗಿದೆ ಪ್ಲಾಂಟ್ ಸೆಲ್ ಅಲ್ಲಿ ಅನ್ನೋದ್ರ ಮೇಲೆ ಮಾತ್ರ ATP ಜನರೇಷನ್ ಗೊತ್ತಾಗುತ್ತೆ. ಈಗ ಒಂದು NADH ಮಾಲಿಕ್ಯೂಲ್ ಇನ್ವಾಲ್ವ್ ಆಗಿದೆ ಅಂತಂದ್ರೆ 3 ATP ಕಣ್ಮುಚ್ಕೊಂಡು ಇಷ್ಟು ಜನರೇಟ್ ಆಗಿದೆ ಅಂತ ಹೇಳ್ಬೋದು. ಅದೇ ಒಂದು FADH2 ಇನ್ವಾಲ್ವ್ ಆಗಿದೆ ಅಂತಂದ್ರೆ 2 ATP ಮಾಲಿಕ್ಯೂಲ್ ಜನರೇಟ್ ಆಗಿದೆ ಅಂತ ಹೇಳ್ಬೋದು ಅಲ್ವಾ. ಹಾಗಾಗಿ ನಮ್ಗೆ TCA ಸೈಕಲ್ ಅಲ್ಲಿ ಎಷ್ಟು NADH ಇನ್ವಾಲ್ವ್ ಆಗಿದೆ, 6 and then 2 FADH ಮಾಲಿಕ್ಯೂಲ್. ಮತ್ತೊಂದು ಏನು, ಒಂದು ಸೈಕಲ್ ಅಲ್ಲಿ ಒಂದು GTP ಪ್ರೊಡ್ಯೂಸ್ ಆಗಿದೆ. ಮೇಜರ್ ಆಗಿ 2 ಸೈಕಲ್ ರನ್ ಆಗುತ್ತೆ, ಯಾಕೆಂದ್ರೆ 2 ಪೈರುವೇಟ್ ಮಾಲಿಕ್ಯೂಲ್ಗಳು ಗ್ಲೈಕೋಲಿಸಿಸ್ ಅಲ್ಲಿ ರಿಲೀಸ್ ಆಗಿರೋದ್ರಿಂದ. ಹಾಗಾಗಿ 2 GTP ನ ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೇಕು. ದಿಸ್ ಇಸ್ ಅ ಬ್ಯಾಲೆನ್ಸ್ ಶೀಟ್ ಆಫ್ ಕಂಪ್ಲೀಟ್ ರೆಸ್ಪಿರೇಷನ್. ಈಗ ನಾವು ಬ್ಯಾಲೆನ್ಸ್ ಶೀಟ್ ತಗೊಂಡಾಗ ತಿಂಗಳ ಕೊನೆಯಲ್ಲಿ ನೀವು ಫೀಸ್ ಕಟ್ಟಿರೋದು ಎಷ್ಟು ಅಮೌಂಟ್ ಬಂದಿದೆ ಅಂತ ಹೇಳಿ ನಾವು ಟ್ಯಾಲಿ ಮಾಡ್ಬೇಕಲ್ವಾ. ಅದೇ ತರ ಇಲ್ಲೂ ಕೂಡ ಬ್ಯಾಲೆನ್ಸ್ ಶೀಟ್ ಇದೆ. ಒಂದು ಪೈರುವೇಟ್ ಮಾಲಿಕ್ಯೂಲ್ ಅಥವಾ ಒಂದು ಸ್ಟಾರ್ಟಿಂಗ್ ಗ್ಲೂಕೋಸ್ ಮಾಲಿಕ್ಯೂಲ್ ಇಂದ ನಮ್ಗೆ ಎಷ್ಟು ಎನರ್ಜಿ ಸಿಕ್ಕಿದೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಫಸ್ಟ್ ನಮ್ಗೆ ಎಲ್ಲಿ ಬರುವಂತದ್ದು ಗ್ಲೈಕೋಲಿಸಿಸ್. ಇಲ್ಲಿ ಡೈರೆಕ್ಟ್ ಆಗಿ ನಮ್ಗೆ 2 ATP ಸಿಗುತ್ತೆ ಅಂಡ್ ದೆನ್ 2 ಮಾಲಿಕ್ಯೂಲ್ಸ್ ಆಫ್ NADH. ಒಂದು NADH ಅಂತಂದ್ರೆ 3 ATP ಅಲ್ವಾ. ಹಾಗಾಗಿ ಇಲ್ಲಿ 2 ಇದೆ. 2 ಮಾಲಿಕ್ಯೂಲ್ ಆಫ್ NADH ರಿಲೀಸ್ ಆಗಿರೋದ್ರಿಂದ ನಮ್ಗೆ ಟೋಟಲ್ 6 ATP ರಿಲೀಸ್ ಆಗುತ್ತೆ. ಓಕೆ, ದಿಸ್ ಇಸ್ ಅ ಬ್ಯಾಲೆನ್ಸ್ ಶೀಟ್. ದೆನ್ ಅಗೇನ್ ಇದನ್ನ ನಾವು ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್, ಎಲ್ಲಿ ಅದು ಪೈರುವೇಟ್ ಇಂದ ನಮ್ಗೆ ಏನು ಆಗ್ಬೇಕು, ಅಸಿಟೈಲ್ ಕೋಯ ಆಗಿ ರನ್ ಆಗ್ಬೇಕಲ್ವಾ. ಆ ಮಿಡಲ್ ಪಾಯಿಂಟ್ ಅಲ್ಲೂ ಕೂಡ 3 ಕಾರ್ಬನ್ ಇಂದ 2 ಕಾರ್ಬನ್ ಆಗ್ಬೇಕು.
ಇದನ್ನ ನಾವೇನ್ ಹೇಳ್ತೀವಿ, ಆಕ್ಸಿಡೇಟಿವ್ ಡಿಕಾರ್ಬಾಕ್ಸಿಲೇಷನ್ ಅಂತ ಹೇಳ್ತೀವಿ. ಆಗ್ಲೂ ಕೂಡ 2 NADH ರಿಲೀಸ್ ಆಗುತ್ತೆ. ಸೊ ಆಗ ಅಗೇನ್ ಇದೇ ಕ್ಯಾಲ್ಕುಲೇಷನ್, ಸೇಮ್ ಕ್ಯಾಲ್ಕುಲೇಷನ್, 6 ATP ರಿಲೀಸ್ ಆಯ್ತು. ಈಗ ಒಂದು TCA ಸೈಕಲ್ ಅಲ್ಲಿ ನಮಗೆ ನಾವು ಸಮ್ಮರಿ ಆಫ್ ಸೈಕಲ್ ನ ನೋಡಿದಾಗ ಎಷ್ಟು ಅಂತ ಗೊತ್ತಾಗಿತ್ತು, 3 NADH ಅಂತ ಗೊತ್ತಾಗಿತ್ತಲ್ವಾ. ಹಾಗಾಗಿ 2 ಸೈಕಲ್ ರನ್ ಆದಾಗ ಟೋಟಲ್ ನಮಗೆ 6 NADH ಸಿಗುತ್ತೆ. 6 ಅಂತಂದ್ರೆ ಈಗ ಒಂದು NADH ಅಂತಂದ್ರೆ 3 ಅಲ್ವಾ. ಈಗ 6 NADH ಇರೋದ್ರಿಂದ ನಮಗೆ 18 ATP ರಿಲೀಸ್ ಆಯ್ತು. ದೆನ್ ಒಂದು FAD ಅಂತಂದ್ರೆ 2 ATP. ಹಾಗಾಗಿ ಇಲ್ಲಿ ಟೋಟಲ್ 2 ಸೈಕಲ್ ಅಲ್ಲಿ 2 ATP ಮಾಲಿಕ್ಯೂಲ್ ರಿಲೀಸ್ ಆಗಿರೋದ್ರಿಂದ ಅಗೇನ್ ಇಲ್ಲಿ ನಮಗೆ 4 ATP ಸಿಗ್ತಾ ಹೋಗುತ್ತೆ. ಈ ಕಂಪ್ಲೀಟ್ ಸೈಕಲ್ ಅಲ್ಲಿ, TCA ಸೈಕಲ್ ಅಲ್ಲಿ ಒಂದು GTP, ಎಸ್ ಪ್ಲೀಸ್ ಚಾಟಿಂಗ್, ಓಕೆ. ಇಲ್ಲಿ ಮಧ್ಯದಲ್ಲಿ GTP ಬರುತ್ತಲ್ವಾ, ಎಲ್ಲಿಂದ ಆಲ್ಫಾ ಕಿಟೋಗ್ಲೂಟರೇಟ್ ಇಂದ ಸಕ್ಸಿನಿಕ್ ಆಸಿಡ್ ಅಥವಾ ಸಕ್ಸಿನೇಟ್ ಬರುವಾಗ GTP ರಿಲೀಸ್ ಆಯ್ತಲ್ವಾ, ಒಂದು GTP ರಿಲೀಸ್ ಆಗುತ್ತೆ. ಹಾಗಾಗಿ 2 ಸೈಕಲ್ ಆಗುವಾಗ ನಮಗೆ 2 GTP ಸಿಗುತ್ತೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಅದು 2 ATP ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಟೋಟಲ್ ಆಗಿ ಇದನ್ನ ನಾವು ಆಡ್ ಮಾಡ್ತಾ ಹೋದಾಗ ನಮ್ಗೆ ಎಷ್ಟು ಬರುತ್ತೆ, 38 ATP ಸಿಗುತ್ತೆ. ಆದ್ರೆ 1 ATP ಯಲ್ಲಿ, ಈ 38 ATP ಯಲ್ಲಿ 2 ATP ಲೆಸ್ ಆಗುತ್ತೆ. ಯಾಕೆ ಲೆಸ್ ಆಗುತ್ತೆ ಗೊತ್ತಿದೆಯಾ? ಯಾಕೆ ಅಂದ್ರೆ 2 ATP is involved in a NADH molecule transport to the mitochondria. ಯಾಕೆ ಗೊತ್ತಾ? ಇಲ್ಲಿದೆ ನೋಡಿ. ಎಸ್, ಇಲ್ಲಿಂದ ಪೈರುವೇಟ್ ಇಂದ ಎಸಿಟೈಲ್ ಕೋಯೆ ಆಗ್ಬೇಕಲ್ವಾ. ಈಗ ಕೋಯೆ ಆಗಿ ಕನ್ವರ್ಷನ್ ಆಗೋದಕ್ಕೆ 2 ATP ಇನ್ವಾಲ್ವ್ ಆಗುತ್ತೆ. ಅಷ್ಟು ಖರ್ಚಾಗುತ್ತೆ. ಇಷ್ಟು ಖರ್ಚಾಗಿರೋದ್ರಿಂದನೇ ನಮ್ಗೇನಾಯ್ತು, 2 ATP ಲೆಸ್ ಆಗುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ 38 ಅಲ್ಲಿ ನಮ್ಗೆ ಸಿಗುವಂಥದ್ದು ಯಾವುದು, ಯುಟಿಲೈಸೇಷನ್ಗೆ ಎಷ್ಟು ಸಿಗುತ್ತೆ, 36 ಮಾತ್ರ ಸಿಗುವಂಥದ್ದು. ಹಾಗಾಗಿ ಕಂಪ್ಲೀಟ್ ಆಗಿ ನಮ್ಗೆ ಕೈಗೆ ಬರುವಂತ ಎನರ್ಜಿ ಎಷ್ಟು, 36. ಓಕೆನಾ? ದಿಸ್ ಇಸ್ ಅ ಬ್ಯಾಲೆನ್ಸ್ ಶೀಟ್ ಅಥವಾ ಥಿಯರಿಟಿಕಲ್ ವೇ ಆಫ್ ಪ್ರೊಡಕ್ಷನ್ ಆಫ್ ATP. ಓಕೆನಾ? ಅರ್ಥ ಆಯ್ತಾ? ಅರ್ಥ ಆಗ್ತಿದೆ ಅಲ್ವಾ? ಎಸ್. ಅಬ್ಬಾ, ಒಂದು ಸೈಕಲ್ ಮುಗೀತು ಅಂತ ಖುಷಿ ಪಡ್ತಾ ಇದ್ದೀರಾ, ನನಗೆ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಎಸ್. ಕಂಪ್ಯಾರಿಸನ್ ಬಿಟ್ವೀನ್ ಫರ್ಮೆಂಟೇಶನ್ ಅಂಡ್ ಏರೋಬಿಕ್ ರೆಸ್ಪಿರೇಷನ್ ಅಲ್ವಾ. ಈಗ ಫರ್ಮೆಂಟೇಶನ್ ಅಂದ್ರೆ ಏನಂತ ಗೊತ್ತಾಯ್ತು ನಮ್ಗೆ, ಆಕ್ಸಿಜನ್ ಇಲ್ದೇನೆ ಕೆಲಸ ಆಗುವಂಥದ್ದು ಅಂತ ಗೊತ್ತಾಯ್ತು. ಏರೋಬಿಕ್ ಅಂತಂದ್ರೆ ಆಕ್ಸಿಜನ್ ಇದ್ಮೇಲೆನೆ ಮಾತ್ರ ಕೆಲಸ ಆಗುವಂಥದ್ದು. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ fermentation and aerobic respiration. Then what are the difference between these two processes? Let's know about that. Okay, first is in a fermentation, it's a partial breakdown of glucose which produces ethanol. ನಿಮ್ಮ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಇದೆಯಲ್ಲ ಆಲ್ಕೋಹಾಲ್, ಎಥೆನಾಲ್ ಅಥವಾ ಲ್ಯಾಕ್ಟಿಕ್ ಆಸಿಡ್, ಡಿಪೆಂಡ್ಸ್ ಆನ್ ದ ಕಂಪೋನೆಂಟ್. ಓಕೆ, ಇಟ್ಸ್ ಅ ಪಾರ್ಷಿಯಲ್ ಬ್ರೇಕ್ ಡೌನ್, ಕಂಪ್ಲೀಟ್ ಬ್ರೇಕ್ ಡೌನ್ ಆಗೋದಿಲ್ಲ. ಆದ್ರೆ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಇಟ್ಸ್ ಅ ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ವಿಚ್ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ವಾಟರ್ ರಿಲೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆಗಿ ಥ್ರೂ ದ ಸ್ಟೊಮೆಟಾ ಲೀಫ್, ಅಂಡರ್ ಸರ್ಫೇಸ್ ಅಲ್ಲಿ ಸ್ಟೊಮೆಟಾ ಇರುತ್ತಲ್ವಾ, ಅದ್ರ ಮೂಲಕ ನಮ್ಗೆ ಏನ್ ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡ್ ನ ಆಚೆ ರಿಲೀಸ್ ಮಾಡುತ್ತೆ ಲೀಫ್ ನಲ್ಲಿ. ಓಕೆ, ದೆನ್ ಅದೇ ಮನುಷ್ಯರಲ್ಲಾದ್ರೆ ನಾವೇನ್ ಮಾಡ್ತೀವಿ, ಉಸಿರಾಟ ಮಾಡುವಂಥದ್ದು, ಉಸಿರಾಟ ಮಾಡ್ತೀವಲ್ವಾ, ಆಮ್ಲಜನಕನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ನ ಆಚೆ ಹಾಕ್ತೀವಿ. ಅದೇ ತರ ಇಲ್ಲೂ ಕೂಡ ಹಾಗೇನೆ. ದೆನ್ ಇನ್ ದ ಫರ್ಮೆಂಟೇಶನ್ ದ ನೆಟ್ ಗೇನ್ ಆಫ್ ATP is only 2 ATP. ಹಾಗಾಗಿ ತುಂಬಾ ಎನರ್ಜಿ ಸಿಗೋದಿಲ್ಲ ನಮ್ಗೆ.
ಫರ್ಮೆಂಟೇಷನ್ ಅಲ್ಲಿ. ಆದ್ರೆ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಎಷ್ಟು ATP ಸಿಗುತ್ತೆ? ಟೋಟಲ್ 36 ATP. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಇರುವಂತ ಒಂದು ಸೈಕಲ್ಗಳು ಇವೆಲ್ಲ. ಓಕೆನಾ? ದೆನ್ NADH is oxidized to NAD plus, which is very 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 slow. ಈ ತರ ಕನ್ವರ್ಷನ್ ಆಗುವಂಥದ್ದು ಏನಿದೆ ಫರ್ಮೆಂಟೇಷನ್ ಪ್ರೋಸೆಸ್ ಅಲ್ಲಿ ತುಂಬಾ ನಿಧಾನ, ಸ್ಲೋ ಆಗಿ ರನ್ ಆಗ್ತಾ ಇರುತ್ತೆ. ಬಟ್ ಏರೋಬಿಕ್ ರೆಸ್ಪಿರೇಷನ್ ಅಲ್ಲಿ NADH is oxidized to NAD plus. ಇಟ್ಸ್ ಅ ವೆರಿ ವಿಗರಸ್ ಅಂತಂದ್ರೇನು ಫಾಸ್ಟ್ ಆಗಿ ರನ್ ಆಗುವಂಥದ್ದು. ಹಾಗಾಗಿ ನಮ್ಗೆ ಪ್ರಾಸೆಸ್ ಅಲ್ಲಿ ಬೇಗ ಎನರ್ಜಿ ಸಿಗ್ತಾ ಹೋಗುತ್ತೆ. ಹಾಗಾಗಿ 36 ATP ನ ನಾವ್ ಏನ್ ಮಾಡ್ಬೋದು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೇನು ಇಷ್ಟು ಬಂದೇ ಬರುತ್ತೆ ಅಂತ ಹೇಳಿ ಕಣ್ ಮುಚ್ಕೊಂಡು ಹೇಳ್ಬೋದು. ಓಕೆನಾ? ಎಸ್. ದೆನ್ the both anabolic and catabolism. Anabolic and catabolism. ಇಲ್ಲೇನಾಯ್ತು? ಎರಡು ಸಿಸ್ಟಮ್ ಇದೆ. ಫೋಟೋಸಿಂಥಸಿಸ್. ನಾನು ಸ್ಟಾರ್ಟಿಂಗ್ ಅಲ್ಲಿ ಸ್ಲೈಡ್ ಹಾಕಿದೆ. ಫೋಟೋಸಿಂಥಸಿಸ್ ಅಂಡ್ ರೆಸ್ಪಿರೇಷನ್. ಫೋಟೋಸಿಂಥಸಿಸ್ ಅಂದ್ರೇನು? ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಲ್ವಾ? ಆಹಾರ ಉತ್ಪತ್ತಿ ಮಾಡುವಂತ ಒಂದು ಪ್ರೊಸೀಜರ್ ಬೈ ಯೂಸಿಂಗ್ ಸನ್ಲೈಟ್, ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲೇನ್ ಸಿಗುತ್ತೆ ನಮ್ಗೆ? ಗ್ಲೂಕೋಸ್. ಇದು ಸಿಂಥಸಿಸ್ ಅಲ್ವಾ? ಇಲ್ಲಿ ಗ್ಲೂಕೋಸ್ ಅನ್ನ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಮಾಡಿ ನಮ್ಗೆ ಏನ್ ಸಿಗುತ್ತೆ? ವಾಟರ್, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತಾ? ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತಾ? ಎಸ್ ಅಲ್ವಾ? ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ATP. ಓಕೆ, ಇದನ್ನ ನಾವೇನ್ ಹೇಳ್ತೀವಿ? ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಇದನ್ನ ಏನ್ ಅಂತ ಹೇಳ್ಬೋದು? ಇಲ್ಲಿ ಬ್ರೇಕ್ ಡೌನ್ ಅಂತ ಹೇಳ್ಬೋದು. ಅನಬಾಲಿಸಮ್ ಅಂಡ್ ಕೆಟಬಾಲಿಸಮ್ ಅಂದ್ರೆ ಮೀನಿಂಗ್ ಏನು? ಏನು ಇಲ್ಲಿ ನಾನು ಸಿಂಪ್ಲೆಸ್ಟ್ ವೇ ಅಲ್ಲಿ ಹೇಳ್ತಾ ಇದ್ದೀನಿ. ದ ರೆಸ್ಪಿರೇಟರಿ ಪಾತ್ವೇ ಇನ್ವಾಲ್ವ್ಸ್ ಬೋತ್ ಅನಬಾಲಿಸಮ್ ಅಂಡ್ ಕೆಟಬಾಲಿಸಮ್. ಸೊ ಇಟ್ ಈಸ್ ಬೆಟರ್ ಕಾಲ್ಡ್ ಆಸ್ ಅ ಆಂಫಿಬೋಲಿಕ್ ಪಾತ್ವೇ. ಹಾಗಾಗಿ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ನಮ್ಗೆ ಏನಂತ ಹೇಳ್ಬೋದು ನಾವು? ರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ? ಫಸ್ಟ್ ಗ್ಲೂಕೋಸ್ ಇರೋದು ಗ್ಲೈಕೋಲಿಸಿಸ್ ಪಾತ್ವೆಯಲ್ಲಿ ಪೈರುವೇಟ್ ಆಯ್ತು ಅಲ್ವಾ? ಪೈರುವೇಟ್ ಇಂದ ನಮ್ಗೆ ATP ಜನರೇಷನ್ ಆಯ್ತು. ಹಾಗಾಗಿ ಇಲ್ಲಿ ಅನಬಾಲಿಸಮ್ ಆಯ್ತು, ಇಲ್ಲಿ ಕೆಟಬಾಲಿಸಮ್. ಅಂದ್ರೇನು? ಒಂದನ್ನ ಒಡೆದು ಇನ್ನೊಂದನ್ನ ತಯಾರಿ ಮಾಡುವಂಥದ್ದು, ಇನ್ನೊಂದನ್ನ ತಯಾರಿಸೋದು, ಇನ್ನೊಂದನ್ನ ಪ್ರೊಡ್ಯೂಸ್ ಮಾಡೋದು. ಹಾಗಾಗಿ ಕಟ್ ಮಾಡೋದನ್ನ, ಬ್ರೇಕ್ ಡೌನ್ ಮಾಡೋದನ್ನ ನಾವೇನ್ ಹೇಳ್ತೀವಿ? ಅನಬಾಲಿಸಮ್. ಪ್ರೊಡಕ್ಷನ್ ಅನ್ನ ನಾವೇನ್ ಹೇಳ್ತೀವಿ? ಕೆಟಬಾಲಿಸಮ್ ಅಂತ ಹೇಳ್ತೀವಿ. ಹಾಗಾಗಿ ರೆಸ್ಪಿರೇಟರಿ ಸಿಸ್ಟಮ್ ಅಥವಾ ರೆಸ್ಪಿರೇಟರಿ ಪಾತ್ವೇಸ್ ಆರ್ ಆಲ್ಸೋ ನೋನ್ ಆಸ್ ಆಂಫಿಬಾಲಿಕ್ ಪಾತ್ವೇ. ಆಂಫಿಬಾಲಿಕ್ ಅಂತಂದ್ರೆ ಏನು? ಉಭಯತರ, ಉಭಯವಾಸಿ. ಅರ್ಥ ಆಗ್ತಿದ್ಯಾ? ಈಗ ನೀವು ಕಪ್ಪೆ, ಫ್ರಾಗ್, ಅದನ್ನ ನಾವೇನ್ ಹೇಳ್ತೀವಿ? ಉಭಯವಾಸಿ ಪ್ರಾಣಿ ಅಂತ ಹೇಳ್ತೀವಿ. ಯಾಕೆ? ನೀರಲ್ಲೂ ಬದುಕತ್ತೆ, ಭೂಮಿ ಮೇಲೂ ಬದುಕತ್ತೆ ಅಲ್ವಾ? ಹಾಗಾಗಿ ಎರಡು ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗಿ ಬದುಕ್ತಾ ಹೋಗುತ್ತೆ. ಹಾಗಾಗಿನೇ ಇಲ್ಲಿ ನಾವು ಒಡೆಯೋದನ್ನು ನೋಡ್ತೀವಿ ಗ್ಲೂಕೋಸ್ ಅನ್ನ, ಮತ್ತೆ ಎನರ್ಜಿ ಕಂಪೋನೆಂಟ್ ಅನ್ನ ಜನರೇಟ್ ಮಾಡೋದನ್ನು ಕೂಡ ನಾವು ಎಲ್ಲಿ ನೋಡ್ತೀವಿ? ರೆಸ್ಪಿರೇಷನ್ ಸಿಸ್ಟಮ್ ಅಲ್ಲಿ ನೋಡ್ತೀವಿ. ಬಟ್ ಇಲ್ಲಿ ಫೋಟೋಸಿಂಥಸಿಸ್ ಅಲ್ಲಿ ಹಾಗಲ್ಲ, ಬರೀ ಕಂಪ್ಲೀಟ್ ಆಗಿ ಸಿಂಥಸೈಸ್ ಮಾಡ್ತಾನೆ ಇರುತ್ತೆ. ಹಾಗಾಗಿ ಆಂಫಿಬಾಲಿಕ್ ಪಾತ್ವೇ ಈಸ್ ಬೆಸ್ಟ್ ಎಕ್ಸಾಂಪಲ್. ಅಂದ್ರೆ ಯಾವುದು? ನಮ್ಮ ಹೋಲ್ ಸಿಸ್ಟಮ್ ಅಲ್ಲಿ ದಟ್ ಈಸ್ ಅ ರೆಸ್ಪಿರೇಷನ್. ಓಕೆ, ಎಸ್. ಅನದರ್ ಥಿಂಗ್ ಈಸ್ ದಟ್ ನಾವೇನ್ ಮಾಡಿದ್ವಿ? ಗ್ಲೂಕೋಸ್ ಅನ್ನ ಮಾತ್ರ ಹೀಗಾಗತ್ತೆ ಅಂತ ನಾವು ಅನ್ಕೊಂಡಿದೀವಿ ಅಲ್ವಾ? ಇಲ್ಲ, ನೀವೇನೇ ಕೊಡಿ, ನೀವೇನೇ ತಗೊಳ್ಳಿ, ಅಥವಾ ಪ್ಲಾಂಟ್ಸ್ಗೆ ನೀವು ಆಯಿಲ್ ಹಾಕಿ ಬೇರಿಗೆ, ಅಥವಾ ಪ್ರೋಟೀನ್ಸ್ ಹಾಕಿ, ಯಾವುದನ್ನೇ ಕೊಟ್ಟರು ಕೂಡ ಅದು ಫೈನಲ್ ಆಗಿ ಎಲ್ಲಿಗೆ ತಂದು ನಿಲ್ಸ್ಕೊಳ್ಳುತ್ತೆ? ಪೈರುವಿಕ್ ಆಸಿಡ್ ಆಗಿ ತಂದು ಫೈನಲ್ ಆಗಿ ಅಲ್ಲಿಗೆ
ಸ್ಟಿಕ್ ಆನ್ ಆಗುತ್ತೆ, ಅಲ್ಲಿಗೆನೆ ಪ್ರೊಡಕ್ಷನ್ ನಿಲ್ಸುತ್ತೆ. ಅದೇ ನಾವು ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ನೋಡಿದ್ರೆ ಅಥವಾ ಮನುಷ್ಯರಲ್ಲಿ ನೋಡಿದ್ರೆ, ನೀವು ಕರ್ದಿರೋ ಐಟಮ್ಸ್ ತಿನ್ನಿ, ಫ್ರೈಡ್ ಐಟಮ್ಸ್ ತಿನ್ನಿ, ಗೋಬಿ, ಬೋಂಡ, ಪಾನಿಪುರಿ ಏನೇ ತಿನ್ನಿ, ಅಲ್ಲೇನಾಯ್ತು, ಫ್ಯಾಟ್ ಇದೆ, ಪ್ರೋಟೀನ್ಸ್, ರಾಗಿ ಕುಡೀರಿ, ಹಾಲು ಕುಡೀರಿ, ಪ್ರೋಟೀನ್ ಶೇಕ್ಸ್ ಕುಡಿದ್ರು ಕೂಡ ಫೈನಲ್ ಆಗಿ ಎಲ್ಲ ಬ್ರೇಕ್ ಡೌನ್ ಆಗಿ ಎಲ್ಲಿಂದ ಎಲ್ಲಿಗೆ ಬರುತ್ತೆ, ಪೈರುವಿಕ್ ಆಸಿಡ್ ಆಗಿ ಕಂಪ್ಲೀಟ್ ಆಗಿ ರಿಲೀಸ್ ಆಗುತ್ತೆ. ಪೈರುವಿಕ್ ಆಸಿಡ್ ಆಗಿ ರಿಲೀಸ್ ಆಯ್ತು ಅಂತಂದ್ರೆ ಕ್ರೆಬ್ಸ್ ಸೈಕಲ್ ಅಲ್ಲಿ ಮಾತ್ರ ಅದನ್ನ ರನ್ ಮಾಡಕ್ಕಾಗುವಂಥದ್ದು. ಹಾಗಾಗಿ ಏನೇ ತಗೊಂಡ್ರು ಕೂಡ ಯೂನಿವರ್ಸಲ್, ಸಮುದ್ರಕ್ಕೆ ಹಾಕ್ಬೇಕು ಅಂತ ಯಾವ್ದಿದೆ ಪ್ರಾಡಕ್ಟ್, ಯಾವ್ದದು ಪೈರುವಿಕ್ ಆಸಿಡ್ ಬಂದ್ರೆ ಈ ಕ್ರೆಬ್ಸ್ ಸೈಕಲ್ ಸಮುದ್ರದಲ್ಲಿ ಎಲ್ಲದೂ ಕೂಡ ಜನರೇಟ್ ಆಗಿ ನಮ್ಗೆ ATP ಮೈಟೊಕಾಂಡ್ರಿಯಾದಲ್ಲಿ ಮಾತ್ರ ಜನರೇಟ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ನಾವೇನ್ ಅನ್ಕೊಳ್ತೀವಿ, ಗ್ಲೂಕೋಸ್ ಮಾತ್ರ ಈ ಪಾತ್ವೇಲಿ ರನ್ ಆಗುತ್ತೆ ಅಂತ ಅನ್ಕೊಳ್ತೀವಿ. ನೋ, ನೀವೇನೇ ತಗೊಳ್ಳಿ, ಫ್ಯಾಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಮೊದ್ಲೇನಾಗುತ್ತೆ, ಫ್ಯಾಟಿ ಆಸಿಡ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಪ್ರೋಟೀನ್ಸ್ ಇರುವಂತದ್ದು ಅಮೈನೋ ಆಸಿಡ್ ಆಗಿ ಸಿಂಪಲ್ ಆಗಿ ಬ್ರೇಕ್ ಡೌನ್ ಆಗಿ ಫೈನಲಿ ಬೇರೆ ಬೇರೆ ಪ್ರೊಸೀಜರ್ ಅಲ್ಲಿ ಕಂಪ್ಲೀಟ್ ಆಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಫೈನಲ್ ಆಗಿ ಯಾವ ಕಂಪೋನೆಂಟ್ ಆಗಿ ಮಾರ್ಪಡುತ್ತೆ, ಇದು ಪೈರುವಿಕ್ ಆಸಿಡ್. ಪೈರುವಿಕ್ ಆಸಿಡ್ ಬಂತು ಅಂತಂದ್ರೆ ಸಿಟ್ರಿಕ್ ಆಸಿಡ್ ಸೈಕಲ್ ಅಲ್ಲೇನೆ ನಮ್ಗೇನಾಯ್ತು, ಕೊನೆಗೆ ಎನರ್ಜಿ ಜನರೇಷನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆಂಫಿಬಾಲಿಕ್ ಪಾತ್ವೆ ಅನ್ನೋದು ಏನಕ್ಕೆ ಅನ್ನೋದು ಅರ್ಥ ಆಯ್ತಾ? ದಿಸ್ ಇಸ್ ಅ ಯೂನಿವರ್ಸಲ್ ಥಿಂಗ್ ವಿಚ್ ವಿ ಕ್ಯಾನ್ ಅಬ್ಸರ್ವ್ in plants as well as in animals as well as in organism. ಯಾವ ಆರ್ಗ್ಯಾನಿಸಮ್? ಮೈಕ್ರೋ ಆರ್ಗ್ಯಾನಿಸಮ್. ಬ್ಯಾಕ್ಟೀರಿಯಾ ತಗೊಳ್ಳಿ, ಫಂಗೈ ತಗೊಳ್ಳಿ, ಅಫ್ಕೋರ್ಸ್ ವೈರಸ್ ಇಲ್ಲ, ಬೇರೆ ನೆಮೆಟೋಡ್ಸ್, ಪ್ರೋಟೋಸೋವಾ, ಅದ್ರೆಲ್ಲದಲ್ಲೂ ಕೂಡ ನಾವು ಈ ಪಾಥ್ವೇಸ್ ನ ನೋಡ್ತಾ ಹೋಗ್ಬೋದು. ಓಕೆ, ಎಸ್. ಈಗ ನಾವು ಈ ಸೈಕಲ್ ಅಲ್ಲಿ ನಮ್ಗೆ ಏನೇ ಆದ್ರೂ ಕೂಡ ಎನರ್ಜಿ ಜನರೇಷನ್ ಆಗುತ್ತೆ ಅಂತ ಹೇಳಿದ್ವಿ ಅಲ್ವಾ? ಹಾಗಾಗಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಉಸಿರಾಟದ ಒಂದು ನಂಬರ್ ಇದೆ. ಅದನ್ನ ನಾವೇನ್ ಹೇಳ್ತೀವಿ, ರೆಸ್ಪಿರೇಷನ್ ಕೋಶಂಟ್ ಅಥವಾ ರೆಸ್ಪಿರೇಟರಿ ಕೋಶಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ದ ರೇಷಿಯೋ ಆಫ್ ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇವಾಲ್ವ್ಡ್ ಟು ದ ವಾಲ್ಯೂಮ್ ಆಫ್ ಆಕ್ಸಿಜನ್ ಕನ್ಸ್ಯೂಮ್. ಅಂದ್ರೇನು, ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಆಚೆ ಹೋಗಿದೆ, ಆಕ್ಸಿಜನ್ ಅನ್ನ ಯುಟಿಲೈಸ್ ಮಾಡಿಕೊಂಡು ಆಮ್ಲಜನಕನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಚೆ ಹಾಕಿದೆ ಅನ್ನೋದನ್ನೇ ರೆಸ್ಪಿರೇಟರಿ ಕೋಶಂಟ್ ಅಂತ ಹೇಳ್ತೀವಿ. ಇದಕ್ಕೆ RQ ಅಂತ ಕೂಡ ಹೇಳ್ತೀವಿ. ಕಾರ್ಬೋಹೈಡ್ರೇಟ್ ಅಂದ್ರೆ ಏನು, ನಮ್ಗೆ ಗ್ಲೂಕೋಸ್ ಬರುತ್ತೆ, ಸ್ಟಾರ್ಚ್ ಬರುತ್ತೆ, ಲ್ಯಾಕ್ಟೋಸ್ ಬರುತ್ತೆ, ಸುಕ್ರೋಸ್ ಬರುತ್ತೆ, ಸಕ್ಕರೆ ನೀವೆಲ್ಲ ತಿಂತೀರಲ್ವಾ, ಬೆಲ್ಲ, ಅದೆಲ್ಲದೂ ಕೂಡ ಕಾರ್ಬೋಹೈಡ್ರೇಟ್ಸ್ ಅಲ್ಲೇ ಬರುವಂತದ್ದು. ಸೊ ರೆಸ್ಪಿರೇಟರಿ ಕೋಶಂಟ್ ಫಾರ್ ಕಾರ್ಬೋಹೈಡ್ರೇಟ್ ಈಸ್ ಆಲ್ವೇಸ್ 1 ಗೆ ಈಕ್ವಲ್ ಆಗಿರುವಂತದ್ದು. ಅದೇ ನಾವು ಯಾವುದೇ ರೀತಿ ಆಯಿಲ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು, ತುಪ್ಪ, ಬೆಣ್ಣೆ, ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಸನ್ಫ್ಲವರ್ ಆಯಿಲ್, ಕ್ಯಾಸ್ಟ್ರ್ ಆಯಿಲ್, ಅಥವಾ ಮತ್ತೊಂದು ಸೋಮಿನಿ ಆಲಿವ್ ಆಯಿಲ್, ಯಾವುದನ್ನೇ ತಗೊಂಡ್ರು ಕೂಡ ನಮ್ಗೆ ಎಷ್ಟು ಬರುತ್ತೆ, ರೆಸ್ಪಿರೇಟರಿ ಕೋಶಂಟ್ ಈಸ್ ಲೆಸ್ ದೆನ್ 1. ಅಂದ್ರೇನು, 1ಕ್ಕಿಂತ ಕಡಿಮೆ ಇದೆ. ಓಕೆನಾ? ಅದೇ ನಾವು ಪ್ರೋಟೀನ್ಸ್ ನ ತಗೊಂಡಾಗ ಇಟ್ಸ್ ನಿಯರ್ಲಿ 1. ನಿಯರ್ಲಿ 1 ಅಂದ್ರೇನು, 0.9 ಅಷ್ಟು ಇರುವಂತದ್ದು. ಓಕೆನಾ? ಎಸ್. ಸೊ ದಿಸ್ ಇಸ್ ಅಪ್ ಟು ದ ಏನು, ರೆಸ್ಪಿರೇಟರಿ ಪ್ಲಾಂಟ್, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಈ ಚಾಪ್ಟರ್ ಅಲ್ಲಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ, ಒಂದು ಗ್ಲೈಕೋಲಿಸಿಸ್ ಮತ್ತೆ ಸಿಟ್ರಿಕ್ ಆಸಿಡ್ ಸೈಕಲ್. ಇದನ್ನ ಕಂಪ್ಲೀಟ್ ಆಗಿ ಡೈಲಿ ಒಂದೊಂದು ಸ್ವಲ್ಪ ಸೈಕಲ್ ನ ಬರಿತಾ ಹೋಗಿ ಡೆಫಿನೆಟ್ ಆಗಿ ನೀವು ತುಂಬಾ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಇನ್ನ ಒಂದು ಹಾಫ್ ಎನ್ ಅವರ್ ಅಲ್ಲಿ ಇವತ್ತಿನ ಸೆಷನ್ 6:30 ತನಕ. ಹಾಗಾಗಿ ಇನ್ನೊಂದು ಹಾಫ್ ಎನ್ ಅವರ್ ಅಲ್ಲಿ ನಾವು ಕ್ವಶನ್ MCQ ನ ಮತ್ತೆ KCET-ಗೆ ಇಂಪಾರ್ಟೆಂಟ್ ಇರೋ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ತುಂಬಾ ಈಸಿ ಇದೆ, ತುಂಬಾ ಏನ್ ಕಷ್ಟ ಇಲ್ಲ. ಓಕೆ, ಲೆಟ್ಸ್ ಕಂಟಿನ್ಯೂ. ಓಕೆ, ತುಂಬಾ ಬೋರ್ ಆಗ್ತಿದ್ಯಾ? ತುಂಬಾ ಬೋರ್ ಆಗ್ತಿದ್ಯಾ? 3 minutes ಅಥವಾ 3 seconds ರಿಲ್ಯಾಕ್ಸೇಷನ್ ಬೇಕಾ? If yes, say like this. Otherwise, no. ಬೇಕಾ? ಓಕೆ. ಯಾರೆಲ್ಲ ಟರ್ನ್ ಮಾಡಬೇಕು, ಅವರ ಹಿಂದಿನ ಬೆಂಚಲ್ಲಿ ಎಲ್ಲ ಮಾತಾಡ್ಕೊಳ್ಬೇಕು, ಒಂದು 1 second 2 seconds ಕೊಡ್ತೇನೆ. ರಿಲ್ಯಾಕ್ಸ್ ಆಗಿ ಬೇಗ ಬೇಗ ಫಿನಿಶ್ ಮಾಡೋಣ. ಓಕೆ,
ಆಯ್ತಾ? ಮಾತಾಡ್ಕೊಂಡಾಯ್ತಾ? ಎಸ್. ಓಕೆ, ಕಂಟಿನ್ಯೂ ಮಾಡಿ. Which of the following compounds are not oxidized to release energy? Proteins, fats, carbohydrates and DNA. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಆಕ್ಸಿಡೈಸ್ಡ್ ಅಂದ್ರೇನು? ಯಾವಾಗ್ಲೂ ಕೂಡ ಬೇರೆಯವರಿಗೆ ಹೆಲ್ಪ್ ಮಾಡೋ ನೇಚರ್ನ ನಾವು ಆಕ್ಸಿಡೇಷನ್ ಅಂತ ಹೇಳ್ತೇವೆ. ಅರ್ಥ ಆಗ್ತಿದ್ಯಾ? ಯಾವಾಗ್ಲೂ ಕೂಡ ತನ್ನಲ್ಲಿರೋ ಕಂಪೋನೆಂಟ್ ಅನ್ನ ಬೇರೆಯವ್ರಿಗೆ ಹಂಚೋ ಗುಣ ಏನಿದೆಯಲ್ಲ ಅದನ್ನ ಆಕ್ಸಿಡೇಷನ್ ಅಂತ ಹೇಳ್ತೀವಿ, ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ. ಹಾಗಾಗಿ ಪ್ರೋಟೀನ್ ಅಲ್ಲೂ ಕೂಡ ಇದೆ, ಫ್ಯಾಟ್ಸ್ ಅಲ್ಲೂ ಕೂಡ ಇದೆ, ಕಾರ್ಬೋಹೈಡ್ರೇಟ್ಸ್ ಅಲ್ಲೂ ಕೂಡ ಇದೆ. ಆದ್ರೆ DNA ಇದೆಯಾ? ಇಲ್ಲ. ಹಾಗಾಗಿ ನಮ್ಗೆ ಆನ್ಸರ್ ಯಾವ್ದಿಲ್ಲಿ? ವಿಚ್ ಆಫ್ ದ ಫಾಲೋವಿಂಗ್ ಕಾಂಪೌಂಡ್ಸ್ ಆರ್ ನಾಟ್ ಆಕ್ಸಿಡೈಸ್ಡ್. ನಾಟ್ ಅಂತ ಕೇಳಿದ್ದಾರೆ. ನಾಟ್ ಆಕ್ಸಿಡೈಸ್ ಟು ರಿಲೀಸ್ ಎನರ್ಜಿ. ಇಲ್ಲಿ ಏನಾಗ್ಬೇಕು? ಎನರ್ಜಿ ರಿಲೀಸ್ ಆಗ್ಬೇಕು. ಬರೀ ಆಕ್ಸಿಡೈಸ್ಡ್ ಆದ್ರೆ ಸಾಕಾಗ್ಲಿಲ್ಲ, ಎನರ್ಜಿ ಕೂಡ ರಿಲೀಸ್ ಆಗ್ಬೇಕು. ಹಾಗಾಗಿ DNA ಅನ್ನೋದು ಎನರ್ಜಿನ ರಿಲೀಸ್ ಮಾಡೋದಿಲ್ಲ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಡಿ. ಓಕೆ. ವಿಚ್ ಆಫ್ ದ ಫಾಲೋವಿಂಗ್ ಆಕ್ಟ್ಸ್ ಆಸ್ ದ ಎನರ್ಜಿ ಕರೆನ್ಸಿ ಆಫ್ ದ ಸೆಲ್? ಎನರ್ಜಿ ಕರೆನ್ಸಿ ಯಾವುದು ಸೆಲ್ ಅಲ್ಲಿ ಅಂತ ಕೇಳಿರುವಂತದ್ದು. ATP, ಎನ್ಸೈಮ್ಸ್, ಪ್ರೋಟೀನ್ಸ್ ಅಂಡ್ DNA. ನಾವು ಇಲ್ಲಿ ತನಕ ಎಲ್ಲ ಕತೆ ಕೇಳಿದ್ವಲ್ವಾ, ATPನೇ ಬೇಕು ನಮ್ಗೆ ಎನರ್ಜಿ ಆಗಿ ಅಂತ ಹೇಳಿ. ಹಾಗಾಗಿ ಫಸ್ಟ್ ಏನಿದೆ ಆನ್ಸರ್ ATP ಅನ್ನೋದು ಕರೆಕ್ಟ್ ಆಗಿರೋ ಆನ್ಸರ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಆಸ್ ಎ ಪ್ರಿಕರ್ಸರ್ ಫಾರ್ ದ ಬಯೋಸಿಂಥಸಿಸ್ ಆಫ್ ಅದರ್ ಮಾಲಿಕ್ಯೂಲ್ಸ್? ಪ್ರಿಕರ್ಸರ್ ಅಂದ್ರೆ ಏನು? ಪ್ರಿಕರ್ಸರ್ ಅಂತಂದ್ರೆ ಯಾವುದೇ ಕೆಲಸನ ಸ್ಟಾರ್ಟ್ ಮಾಡುವಂತ ಒಬ್ಬ ಕಂಪೋನೆಂಟ್, ಅಥವಾ ಒಂದು ನಾವು ಕ್ಲಾಸ್ ರೂಮ್ ಅಂತ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಯಾರು ನಿಮ್ಮಲ್ಲಿ ಒಬ್ಬ ಲೀಡರ್ ಇರ್ತಾರಲ್ವಾ, ಏನೇ ಕೆಲಸ ಏನೇ ಒಂದು ಆಕ್ಟಿವಿಟಿ ಮಾಡ್ಬೇಕು ಅಂತಂದ್ರೆ ಹೋಗಿ ತಗೊಂಡೋಗಿ ಟೀಚರ್ಸ್ ಹತ್ರ ಕಮ್ಯುನಿಕೇಟ್ ಮಾಡ್ತಾರಲ್ವಾ, ಅವ್ರನ್ನ ಪ್ರಿಕರ್ಸರ್ ಅಂತ ಹೇಳ್ತೀವಿ. ಅಂದ್ರೇನು? ಮೊದಲಿಗರು ಅಂತ ಅರ್ಥ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಆಸ್ ಎ ಪ್ರಿಕರ್ಸರ್ ಫಾರ್ ದ ಬಯೋಸಿಂಥಸಿಸ್? ಬಯೋ ಅಂತಂದ್ರೆ ಒಂದು ಜೀವ ಇರುವಂತ ಒಂದು ವಸ್ತುನ ಪ್ರೊಡ್ಯೂಸ್ ಮಾಡುವಂತ ಪ್ರಿಕರ್ಸರ್ ಯಾವುದು ಅಂತ ಕೇಳಿದ್ದಾರೆ. ಫಾಸ್ಫೋರಸ್ ಸಬ್ಸ್ಟ್ರೇಟ್, ನೈಟ್ರೋಜನಸ್ ಸಬ್ಸ್ಟ್ರೇಟ್, ಕಾರ್ಬನ್ ಸ್ಕೆಲೆಟನ್ ಅಂಡ್ ಸಲ್ಫರ್ ಸ್ಕೆಲೆಟನ್. ಯಾವುದು ತುಂಬಾ ಹೆಲ್ಪ್ಫುಲ್ ಆಗಿರುವಂತ ಒಂದು ಬಯೋಮಾಲಿಕ್ಯೂಲ್ ನ ಪ್ರೊಡ್ಯೂಸ್ ಮಾಡುತ್ತೆ? ಇಲ್ಲೊಂದಷ್ಟು ಸೀರೀಸ್ ನ ಕೊಟ್ಟಿದ್ದಾರೆ. ಅದರಲ್ಲಿ ಮೇಜರ್ ಆಗಿ ಯಾವ ಸಬ್ಸ್ಟ್ರೇಟ್ಗಳು ಅಥವಾ ಸ್ಕೆಲೆಟನ್ ಅಂದ್ರೇನು? ಸ್ಟ್ರಕ್ಚರ್. ಯಾವ ಮಾಲಿಕ್ಯೂಲ್ ನ ಸ್ಟ್ರಕ್ಚರ್ ನಮ್ಗೆ ಬಯೋ ಮಾಲಿಕ್ಯೂಲ್ ನ ರಿಲೀಸ್ ಮಾಡುತ್ತೆ ಅಂತ ಕೇಳಿರುವಂತದ್ದು. ಯಾವ್ದನ್ನ ಚೂಸ್ ಮಾಡ್ತೀರಿ? ಯಾವ್ದನ್ನ ಚೂಸ್ ಮಾಡ್ತೀರಿ? ಎನಿ ಗೆಸ್? ಒಂದು ಬ್ಯಾಕ್ ಬೋನ್ ಇರಬೇಕು ಅಂತ ಆದ್ರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಗ್ಲೂಕೋಸ್ C6H12O6 ಅಲ್ವಾ? ಈ ಕಂಪೋನೆಂಟ್ ಗ್ಲೂಕೋಸ್ ಕಂಪೋನೆಂಟ್ ಬರಬೇಕು ಅಂತ ಆದ್ರೆ ನಮ್ಗೆ ಏನ್ ಬೇಕು? ಕಾರ್ಬನ್ ಸ್ಕೆಲೆಟನ್ ಮಾತ್ರನೇ ಬೇಕು. ಹಾಗಾಗಿ ಬಯೋಮಾಲಿಕ್ಯೂಲ್ಸ್ ಎಲ್ಲದೂ ಕೂಡ ಏನಾಗಿದೆ? ಕಾರ್ಬನ್, ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ನ ಕಾಂಬಿನೇಷನ್ ಅಲ್ಲಿ ನಮ್ಗೆ ಬಂದಿರುವಂತದ್ದು. ಹಾಗಾಗಿ ನಮ್ಗೆ ಬಯೋಸಿಂಥಸಿಸ್ ಆಗ್ಬೇಕು ಅಂತ ಆದ್ರೆ ಕಾರ್ಬನ್ ಸ್ಕೆಲೆಟನ್ ಆಕ್ಟ್ಸ್ ಲೈಕ್ ಅ ಪ್ರಿಕರ್ಸರ್. ಇದೇನ್ ಮಾಡುತ್ತೆ? ಮುಂದೆ ಬರುತ್ತೆ ಕಾರ್ಬನ್ ಸ್ಕೆಲೆಟನ್. ಸ್ಕೆಲೆಟನ್ ಅಂದ್ರೇನು? ಹೀಗೆ ಒಂದಕ್ಕೊಂದು ಲಿಂಕ್ ಆಗಿರುವಂತದ್ದು. ಇದು ಮುಂದೆ ಬಂದು ಇಲ್ಲಪ್ಪ ನಾನು ಹೆಲ್ಪ್ ಮಾಡ್ತೀನಿ, ಎಲ್ಲದನ್ನು ಬಯೋಮಾಲಿಕ್ಯೂಲ್ ನ ನಾನೇ ರೆಡಿ ಮಾಡಿಸ್ತೀನಿ ಅಂತ ಹೇಳಿ ಮುಂದೆ ಬರುತ್ತೆ. ಹಾಗಾಗಿ ಕಾರ್ಬನ್ ಸ್ಕೆಲೆಟನ್ ಈಸ್ ದ ಆನ್ಸರ್ ಫಾರ್ ಪ್ರಿಕರ್ಸರ್ ಮಾಲಿಕ್ಯೂಲ್. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊ. ವಿಚ್ ಆಫ್ ದ ಫಾಲೋವಿಂಗ್ ಗ್ಯಾಸಸ್ ಡೂ ಪ್ಲಾಂಟ್ಸ್ ರಿಕ್ವೈರ್ ಫಾರ್ ರೆಸ್ಪಿರೇಷನ್?
ಪ್ಲಾಂಟ್ಸ್ಗೆ ಯಾವ ಗ್ಯಾಸಸ್ ಬೇಕು, ಯಾವುದಕ್ಕೆ ರೆಸ್ಪಿರೇಷನ್ ಮಾಡೋದಕ್ಕೆ ಬೇಕು ಅಂತ ಕೇಳಿದ್ದಾರೆ. ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಅಂಡ್ ವಾಟರ್. ಯಾವ್ದಿದೆ? ರೆಸ್ಪಿರೇಷನ್ ಅಂದ್ರೆ ಏನು? ಆಮ್ಲಜನಕ ಅಲ್ವಾ? ಆಮ್ಲಜನಕ ಬೇಕಾಗತ್ತೆ, ಹಾಗಾಗಿ ಆಕ್ಸಿಜನ್. ಓಕೆನಾ? By the use of which of the following structure plants exchange gases? ನಮ್ಗೆ ಉಸಿರಾಟ ಮಾಡೋದಕ್ಕೆ ಮೂಗಿದೆ ನಮ್ಮ ಹತ್ರ, ನೋಸ್ ಇದೆ. ಪ್ಲಾಂಟ್ಸ್ಗಳಿಗೆ ಏನಿದೆ? ಸಪರೇಟ್ ಆಗಿರೋ ಶ್ವಾಸಕೋಶ ಇದೆಯಾ? ಇಲ್ಲ. ದೇ ಹ್ಯಾವ್ ಅ ಸ್ಟೆಮ್, ರೂಟ್, ಬಾರ್ಕ್ ಅಂಡ್ ದೆನ್ ಸ್ಟೊಮೆಟಾ. ಹಾಗಾಗಿ ಗ್ಯಾಸ್ ಎಕ್ಸ್ಚೇಂಜ್ ನ ಎಲ್ಲಿ ಮಾಡ್ಕೊಳ್ಳುತ್ತೆ? ಮೇಜರ್ ಆಗಿ ಈ ಸ್ಟೊಮೆಟಾದಲ್ಲಿ ಮಾಡ್ಕೊಳ್ಳುತ್ತೆ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಸ್ಟೊಮೆಟಾ. ಎಸ್. Why plants can get along without the need for specialized respiratory organs? It would be an extra expenses. They don't like it. Each plant part takes care of its own needs. Last option, oxygen is easily available for all the parts of the plants. ಇದು ಅರ್ಥ ಆಯ್ತಾ? ಯಾಕೆ ಪ್ಲಾಂಟ್ಸ್ಗಳಿಗೆ ಸ್ಪೆಷಲೈಸ್ಡ್ ಆಗಿರುವಂತ ರೆಸ್ಪಿರೇಟರಿ ಆರ್ಗನ್ಸ್ ಬೇಡ, ಅವಶ್ಯಕತೆನೇ ಇಲ್ಲ ಅಂತ ಕೇಳಿದ್ದಾರೆ. ಯಾಕೆ ಅವಶ್ಯಕತೆ ಇಲ್ಲ? ಜಸ್ಟ್ ಲೈಕ್ ಮನುಷ್ಯರಲ್ಲಿರೋ ಹಾಗೇನೆ ಶ್ವಾಸಕೋಶ ಇರೋದಿಲ್ಲ ಅಲ್ವಾ? ನಮ್ಮ ಹತ್ರ ಮಾತ್ರ ಇರುತ್ತೆ. ಯಾರ ಹತ್ರ? ಮನುಷ್ಯರ ಹತ್ರ ಮಾತ್ರ ಶ್ವಾಸಕೋಶ ಇದೆ. ಆದ್ರೆ ಪ್ಲಾಂಟ್ಸ್ ಗಳಿಗೆ ಬೇಡ, ಅದಕ್ಕೆ ಅವಶ್ಯಕತೆ ಇಲ್ಲ. ಯಾಕೆ ಅನ್ನೋ ರೀಸನ್ ನ ಕೇಳಿದ್ದಾರೆ. ಯಾವ್ದಿದು? ಆತರ ಇದ್ರೆ ಏನಾಗುತ್ತೆ? ಪ್ಲಾಂಟ್ಸ್ ಗಳಿಗೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್, ಎಕ್ಸ್ಟ್ರಾ ಕೆಲಸ ಆಗುತ್ತೆ ಅಂತ ಹೇಳಿ ಅದು ಬೇಡ ಅಂತ ಹೇಳ್ತಾ ಇದ್ದಾರೆ. ದೇ ಡೋಂಟ್ ಲೈಕ್ ಇಟ್. ಏನು? ಅದಕ್ಕೆ ಇಷ್ಟ ಇಲ್ಲ. ಈಚ್ ಪ್ಲಾಂಟ್ ಪಾರ್ಟ್ ಟೇಕ್ಸ್ ಕೇರ್ ಆಫ್ ಇಟ್ಸ್ ಓನ್ ನೀಡ್ಸ್. ಅಂದ್ರೇನು? ಪ್ರತಿಯೊಂದು ಭಾಗನೂ ಕೂಡ ಆಕ್ಸಿಜನ್ ಎಷ್ಟು ಮಟ್ಟದಲ್ಲಿ ಬೇಕು ಅನ್ನೋದನ್ನ ಅದು ನೋಡ್ಕೊಳ್ಳುತ್ತೆ. ಇನ್ನು ಲಾಸ್ಟ್ ಆಪ್ಷನ್ ಏನು? ಆಕ್ಸಿಜನ್ ಈಸ್ ಈಸಿಲಿ ಅವೈಲೇಬಲ್ ಫಾರ್ ಆಲ್ ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್. ಆಕ್ಸಿಜನ್ ಏನ್ ಮಾಡುತ್ತೆ? ಎಲ್ಲ ಕಡೆ ಅವೈಲೇಬಲ್ ಇದೆ, ಹಾಗಾಗಿ ಅದಕ್ಕೇನು ಸಪರೇಟ್ ಆಗಿರೋ ಆರ್ಗನ್ ಬೇಡ ಅಂತ ಹೇಳ್ತಾ ಇರೋದು. ಹಾಗಾಗಿ ಏನ್ ಚೂಸ್ ಮಾಡ್ತೀರಾ ಈ ತರ ಕ್ವಶನ್ಸ್ ಬಂದಾಗ? ಪ್ಲಾಂಟ್ಸ್ ಹ್ಯಾವ್ ದ ಸ್ಪೆಷಲ್ ಕೆಪಾಸಿಟಿ. ಅಂದ್ರೇನು? ಇಟ್ ಕ್ಯಾನ್ ಟೇಕ್ ಕೇರ್. ಅದನ್ನ ತನ್ನನ್ನ ತಾನು ಅದ್ರ ಅವಶ್ಯಕತೆನ ಏನು ಪೂರೈಸ್ಕೊಳ್ಳೋದಕ್ಕೆ ಅದಕ್ಕೆ ಶಕ್ತಿ ಇದೆ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ನಮ್ಗೆ ಇಲ್ಲಿ? ಈಚ್ ಪ್ಲಾಂಟ್ ಪಾರ್ಟ್ ಟೇಕ್ ಕೇರ್ ಆಫ್ ಇಟ್ಸ್ ಓನ್ ನೀಡ್. ಅಂದ್ರೆ ಎಷ್ಟು ಬೇಕೋ ಅಷ್ಟು ಮಟ್ಟದಲ್ಲಿ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಥ್ರೂ ದ ಸ್ಟೊಮೆಟಾ. ಹಾಗಾಗಿ ನಮ್ಗೆ ಸ್ಪೆಷಲ್ ಆಗಿರೋ ಆರ್ಗನ್ ಬೇಡ. What are lenticels? Openings on the surface of the bark, openings on the surface of roots, pores on leaves, pores on stem. ಲೆಂಟಿಸೆಲ್ಸ್ ಅಂತ ಇದೆ ಅಲ್ವಾ? ಲೆಂಟಿಸೆಲ್ಸ್ ಅಲ್ಲಿ ನಮ್ಗೆ ಎಲ್ಲಿ ಸಿಗುತ್ತೆ, ಎಲ್ಲಿ ನೋಡ್ಬೋದು ನಾವು ಅಂತ ಕೇಳಿರೋಂಥದ್ದು. ನಾನು ಒಂದು ಇಮೇಜ್ ಹಾಕಿದ್ದೆ ನಿಮ್ಗೆ, ನೆನಪಿದ್ಯಾ? ಎಸ್, ದಟ್ ಈಸ್ ಓಪನಿಂಗ್ಸ್ ಆನ್ ದ ಸರ್ಫೇಸ್ ಆಫ್ ದ ಬಾರ್ಕ್. ಬಾರ್ಕ್ ಅಂದ್ರೆ ಏನು? ಕಾಂಡ. ಓಕೆನಾ? ಕಾಂಡದ ಮೇಲ್ಗಡೆಗೆ ಚಿಕ್ಕದಾಗಿ ಈ ತರ ಹಿಂಗೆ ಓಪನ್ ಇರುತ್ತೆ. ಅದನ್ನ ನಾವ್ ಏನ್ ಹೇಳ್ತೀವಿ? ಲೆಂಟಿಸೆಲ್ಸ್ ಅಂತ ಹೇಳ್ತೀವಿ. Yes, glycolysis is also called what? ಇನ್ನೊಂದು ನೇಮ್ ಏನಂತ ಕೇಳಿರುವಂಥದ್ದು. EMP pathway, FMR pathway, LMS pathway, OMS pathway. ಏನ್ ಚೂಸ್ ಮಾಡ್ತೀರಿ? ಫಸ್ಟ್ ಒನ್, ಎಂಬೆಡನ್ ಮೇಯರ್ ಆಫ್ ಪ್ಯಾರೆನ್ಸ್ ಪಾಥ್ವೇ. ಓಕೆನಾ? ಇದೆಲ್ಲದು ಸೈಂಟಿಸ್ಟ್ ನೇಮು, ಹಾಗಾಗಿ EMP ಪಾಥ್ವೇ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. Which is considered as the universal pathway in biological system?
ನಾವು ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡಿದ್ವಲ್ವಾ, ಫ್ಯಾಟ್ಸ್, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಇದೆಲ್ಲದೂ ಕೂಡ ಒಂದೇ ರುಬ್ಬುಕಲ್ಲಲ್ಲಿ ಪೇಸ್ಟ್ ಆಗುತ್ತೆ. ಯಾವ್ದು ರುಬ್ಬುಕಲ್ಲು? ಯಾವುದು? ಕ್ರೆಬ್ಸ್ ಸೈಕಲ್, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಗ್ಲೈಕೋಲಿಸಿಸ್ ಅಥವಾ ಫೋಟೋ ಆಕ್ಸಿಡೇಷನ್? ಯಾವುದು? ಯಾವ್ದ್ರಲ್ಲಾಗುತ್ತೆ? ಎಸ್, ದಟ್ ಈಸ್ ಕ್ರೆಬ್ಸ್ ಸೈಕಲ್. ಓಕೆ, ಕ್ರೆಬ್ಸ್ ಸೈಕಲ್ ಅಂದ್ರೇನು? ಸಿಟ್ರಿಕ್ ಆಸಿಡ್ ಸೈಕಲ್ ಅಲ್ಲಿ ನೀವೇನೇ ಮಾಡಿದ್ರು ಕೂಡ ಅದನ್ನ ನಾವೇನ್ ಹೇಳ್ತೀವಿ? ಬಯಾಲಜಿಕಲ್ ಯೂನಿವರ್ಸಲ್ ಪಾತ್ವೇ ಇನ್ ಬಯಾಲಜಿಕಲ್ ಸಿಸ್ಟಮ್. ಅರ್ಥ ಆಯ್ತಾ? ಎಸ್. ಜಸ್ಟ್ ಲೈಕ್ ಅ ಮಿಕ್ಸರ್. ನಿಮ್ಗೆ ಇನ್ನೂ ಕರೆಕ್ಟ್ ಆಗಿರೋ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಮಿಕ್ಸರ್ ಗ್ರೈಂಡರ್. ದೋಸೆ ಹಿಟ್ಟು ಬೀಸ್ಬೋದು, ಮನೆಯಲ್ಲಿರುವಂತ ಏನು ಸ್ಪೈಸಸ್ ನ ಗ್ರೈಂಡ್ ಮಾಡ್ಬೋದು ಅಲ್ವಾ? ಅದೇ ತರ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಸ್ ಎಲ್ಲದನ್ನು ಗ್ರೈಂಡ್ ಮಾಡೋದಕ್ಕೆ ಮಷಿನ್ ಯಾವುದು ಇಲ್ಲಿ? ಕ್ರೆಬ್ಸ್ ಸೈಕಲ್. ಇನ್ ಗ್ಲೈಕೋಲಿಸಿಸ್, 1 molecule of glucose is reduced to. ಗ್ಲೈಕೋಲಿಸಿಸ್ ಅಲ್ಲಿ ಕರೆಕ್ಟ್ ಆಗಿ ನೋಡಿ, ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ನ ರೆಡ್ಯೂಸ್ಡ್ ಆದಾಗ ಎಷ್ಟು ಯಾವುದು ಬರುತ್ತೆ ಅಂತ ಕೇಳಿದ್ದಾರೆ. ಫ್ರುಕ್ಟೋಸ್, ಪೈರುವೇಟ್, ಫಾಸ್ಫೇಟ್, ಫಾಸ್ಫೋಗ್ಲಿಸರೇಟ್. ಸೊ ಫ್ರುಕ್ಟೋಸ್ ಅಲ್ಲ, ಫಾಸ್ಫೇಟ್ ಕೂಡ ಅಲ್ಲ, ಫಾಸ್ಫೋಗ್ಲಿಸರೇಟ್ ಕೂಡ ಅಲ್ಲ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಬಿ, ದಟ್ ಈಸ್ ಪೈರುವೇಟ್. The net gain of ATP in glycolysis is equals to how much ATP? ಎಷ್ಟಿದೆ ಇಲ್ಲಿ? ಇಲ್ಲಿ ನೋಡಿ, ಲಾಸ್ಟ್ ಅಲ್ಲಿ ಕೇಳಿಲ್ಲ, ಲಾಸ್ಟ್ ಎನರ್ಜಿ ಜನರೇಷನ್ ಕೇಳಿಲ್ಲ. ಬರೀ ಗ್ಲೈಕೋಲಿಸಿಸ್ ಅಲ್ಲಿ ಮಾತ್ರ ಕೇಳಿದ್ದಾರೆ. ಗ್ಲೈಕೋಲಿಸಿಸ್ ಅಲ್ಲಿ ಎಷ್ಟು ATP ಬರುತ್ತೆ ಅಂತ ಮಾತ್ರ ಕೇಳಿರುವಂತದ್ದು. ಹಾಗಾಗಿ ಎಷ್ಟು ಹೇಳ್ತೀರಿ? ಎಷ್ಟು ಹೇಳ್ತೀರಿ? ಗ್ಲೈಕೋಲಿಸಿಸ್, ದ ನೆಟ್ ಗೇನ್ ಆಫ್ ATP ಇನ್ ಗ್ಲೈಕೋಲಿಸಿಸ್ ಎಷ್ಟು? ಇವೆರಡೂ ಅಲ್ಲ, ನಾನು ಒಂದು ಕ್ಲೂ ಕೊಡ್ತೇನೆ. ಐದರ್ ಸಿ, ಐದರ್ ಡಿ. ಯಾವ್ದನ್ನ ಚೂಸ್ ಮಾಡ್ತೀರಿ? ವಿಚ್ ಒನ್? Of course, that is D, 8. Okay. Name of the protein that helps pyruvate enter into mitochondrial matrix. ಯಾವ ಪ್ರೋಟೀನ್ ಹೆಲ್ಪ್ ಮಾಡುತ್ತೆ ಪೈರುವೇಟ್ ಅನ್ನ ಮೈಟೊಕಾಂಡ್ರಿಯಾದ ಒಳಗಡೆಗೆ ಎಂಟ್ರಿ ಮಾಡಿಸ್ಕೊಳ್ಳೋದಕ್ಕೆ? ಟ್ರಾನ್ಸ್ಪೋರ್ಟ್ ಪ್ರೋಟೀನ್, ಕಾಂಟ್ರಾಕ್ಟೈಲ್ ಪ್ರೋಟೀನ್, ಅಡಿಪೋಸ್ ಪ್ರೋಟೀನ್, ಸಿಕ್ರೆಟರಿ ಪ್ರೋಟೀನ್? ಅಫ್ಕೋರ್ಸ್ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಏನ್ ಮಾಡ್ತೀವಿ ನಾವು? ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಅನ್ನೇ ಯುಟಿಲೈಸ್ ಆಗುತ್ತೆ. ಜಸ್ಟ್ ಲೈಕ್ ನಥಿಂಗ್ ಬಟ್ ಎನ್ಸೈಮ್. ಎನ್ಸೈಮ್ ಅಂದ್ರೇನು? ಪ್ರೋಟೀನ್ ಮತ್ತೊಂದು ವಿಧ ಅದು. ಹಾಗಾಗಿ ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಅಂದ್ರೇನು? ಪೈರುವೇಟ್ ಡಿಹೈಡ್ರೋಜಿನೇಸ್ ಎನ್ಸೈಮ್ ಏನಿದೆಯಲ್ಲ ಅದನ್ನ ನಾವು ಟ್ರಾನ್ಸ್ಪೋರ್ಟ್ ಪ್ರೋಟೀನ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಹಾಗಾಗಿ ಈ ಪಾತ್ವೇಲಿ ಹೆಲ್ಪ್ ಮಾಡುವಂತ ಪ್ರೋಟೀನ್ ಯಾವ್ದು? ಟ್ರಾನ್ಸ್ಪೋರ್ಟ್ ಪ್ರೋಟೀನ್. The enzyme that serves as the connecting link between glycolysis and Krebs cycle. ಯಾವ ಎನ್ಸೈಮ್ ಗ್ಲೈಕೋಲಿಸಿಸ್ ಮತ್ತೆ ಕ್ರೆಬ್ಸ್ ಸೈಕಲ್ ನ ಕೊಂಡಿಯಾಗಿ ಆಕ್ಟ್ ಆಗುತ್ತೆ ಅಂದ್ರೆ ಲಿಂಕ್ ಮಾಡುತ್ತೆ ಅಂತ ಕೇಳಿರುವಂತದ್ದು? ಫಾಸ್ಫೋಇನಾಲ್ ಪೈರುವಿಕ್ ಆಸಿಡ್, ಗ್ಲಿಸರಾಲ್ಡಿಹೈಡ್, ಎಸಿಟೈಲ್ ಕೋಯೆ, ಐಸೋಮರೇಸ್? ಯಾವುದು? ಯಾವ್ದು ಹೆಲ್ಪ್ ಮಾಡುತ್ತೆ ನಮ್ಗೆ? ಎಸಿಟೈಲ್ ಕೋಯೆ. ನೀವು ಡಯಾಗ್ರಾಮ್ ನೆನ್ಪಿಟ್ಕೊಂಡಿದ್ದೀರಲ್ವಾ? ಹಾಗಾಗಿ ದಟ್ ಈಸ್ ದ ಎಸಿಟೈಲ್ ಕೋಯೆ. ಗ್ಲೈಕೋಲಿಸಿಸ್ ಮತ್ತೆ ಕ್ರೆಬ್ಸ್ ಸೈಕಲ್ ಮಧ್ಯದಲ್ಲಿ ಒಂದು ಕೊಂಡಿ ಕಂಪೋನೆಂಟ್ ಯಾವ್ದದು? ಎಸಿಟೈಲ್ ಕೋಯೆ.
During glycolysis, 1 NADH is equivalent to how many number of ATP? ಹಾಗಾಗಿ ನಾವು ರೀಸೆಂಟ್ ಆಗಿ ಈಗ ಲಾಸ್ಟ್ ಒಂದು 5 to 10 minutes ಬಿಫೋರ್ ನೋಡಿದ್ದಲ್ವಾ, ಹಾಗಾಗಿ ಒಂದು NADH ಮಾಲಿಕ್ಯೂಲ್ ಅಂತಂದ್ರೆ 3 ATP ಮಾಲಿಕ್ಯೂಲ್ಗೆ ಸಮ. The scientist that discovered glycolysis are, glycolysis ನ ಡಿಸ್ಕವರ್ ಮಾಡಿರೋ ಸೈಂಟಿಸ್ಟ್ ಯಾರು? ಎಂಬೆಡೆನ್ ಮೇಯರೋಫ್ ಅಂಡ್ ಟ್ವಾರೆನ್ಸ್, ಹ್ಯಾನ್ಸ್ ಕ್ರೆಬ್ ಅಂಡ್ ಜಾನ್ ಡಾಲ್ಟನ್, ರುಡಾಲ್ಫ್ ವಿರ್ಶೋವ್ ಅಂಡ್ ರಾಬರ್ಟ್ ಬ್ರೌನ್, ರಾಬರ್ಟ್ ಹುಕ್ ಓನ್ಲಿ. ನಮಗೆ ಗೊತ್ತಿರುವಂತದ್ದು ಏನು? EMP ಅಲ್ವಾ, ಎಂಬೆಡೆನ್ ಮೇಯರ್ ಆಫ್ ಪ್ಯಾರೆಂಟ್ಸ್ ಪಾತ್ವೇ. ಓಕೆ, ಹಾಗಾಗಿ ಎ ಅನ್ನೋದು ಕರೆಕ್ಟ್ ಆಗಿರುವಂತಹ ಒಂದು ಆನ್ಸರ್. Which of the following are the end products of the complete combustion of glucose? ಗ್ಲೂಕೋಸ್ ಅನ್ನ ಕಂಪ್ಲೀಟ್ ಆಗಿ ನಾವು ಬರ್ನ್ ಮಾಡಿದಾಗ ಎಂಡ್ ಪ್ರಾಡಕ್ಟ್ ನಮ್ಗೆ ಏನ್ ಸಿಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಅಂಡ್ ಸ್ಟಾರ್ಚ್, ಫ್ರುಕ್ಟೋಸ್ ಅಂಡ್ ಲ್ಯಾಕ್ಟೋಸ್, ವಾಟರ್ ಅಂಡ್ ಮ್ಯಾನೋಸ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಏನ್ ಚೂಸ್ ಮಾಡ್ತೀವಿ ನಾವು? ಕರೆಕ್ಟ್ ಆಗಿರೋದು ಯಾವುದು? ಡಿ, ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಓಕೆನಾ? Where does the energy required to carry life process come from? ನಮ್ಗೆ ಬೇಕಾಗಿರುವಂತ ಒಂದು ಶಕ್ತಿ ಅಥವಾ ಎನರ್ಜಿ ಲೈಫಿನ ಪ್ರತಿಯೊಂದು ಪ್ರಕ್ರಿಯೆ ಅಥವಾ ಪ್ರೊಸೀಜರ್ನ ಮಾಡೋದಕ್ಕೆ ಎಲ್ಲಿಂದ ಶಕ್ತಿ ಬರುತ್ತೆ ಅಂತ ಕೇಳಿರುವಂಥದ್ದು. ಫುಡ್, ಹೌಸ್, ಅರ್ತ್ ಅಂಡ್ ಗ್ಯಾಲಕ್ಸಿ. ಆಹಾರ, ಮನೆ, ಭೂಮಿ ಮತ್ತೆ ಗ್ಯಾಲಕ್ಸಿಯಿಂದ ಬರುತ್ತಾ? ಯಾವ್ದ್ರಿಂದ ಬರುತ್ತೆ ನಮ್ಗೆ ಶಕ್ತಿ ಅಂತ ಕೇಳಿರೋದು. ನಮ್ಗೆ ಎಲ್ಲರೂ ಗೊತ್ತಿರುವಂತದ್ದು ಏನು? ಆಹಾರ. ಆಹಾರದಿಂದ ಮಾತ್ರ ನಮ್ಗೆ ಎಲ್ಲಿ ಬರುತ್ತೆ? ಶಕ್ತಿ ಬರುತ್ತೆ. ದಟ್ ಈಸ್ ದ ಫುಡ್. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಸಿಂಥಸೈಸ್ ದೇರ್ ಫುಡ್? ಇಷ್ಟು ಕೊಟ್ಟಿರುವಂತ ಒಂದು ಆಪ್ಷನ್ಸ್ ಅಲ್ಲಿ ಯಾವುದು ತನ್ನ ಫುಡ್ ಅನ್ನ ತಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ? ಯೆಲ್ಲೋ ಪ್ಲಾಂಟ್ಸ್, ಗ್ರೀನ್ ಪ್ಲಾಂಟ್ಸ್, ಆನಿಮಲ್ಸ್, ಮೈಕೋಪ್ಲಾಸ್ಟ್. ಆನಿಮಲ್ಸ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಚಾನ್ಸಸ್ ಇದೆಯಾ? ಇಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್. ಇಂಡಿಪೆಂಡೆಂಟ್ ಅಲ್ಲ. ಮೈಕೋಪ್ಲಾಸ್ಮಾ ಅಂತಂದ್ರೆ ಒಂದು ಚಿಕ್ಕ ಮೈಕ್ರೋ ಆರ್ಗ್ಯಾನಿಸಮ್, ಅದು ಕೂಡ ಬೇರೆಯವ್ರ ಮೇಲೆನೆ ಡಿಪೆಂಡ್ ಆಗಿದೆ. ದೆನ್ ಗ್ರೀನ್ ಪ್ಲಾಂಟ್ಸ್ ಮತ್ತೆ ಯೆಲ್ಲೋ ಪ್ಲಾಂಟ್ಸ್. ಹಾಗಾಗಿ ಇವೆರಡು ಕೂಡ ಅಲ್ಲ. ಎ ಅಥವಾ ಬಿ ಯಾವ್ದನ್ನ ಚೂಸ್ ಮಾಡ್ತೀರಿ? ಯಾವ್ದನ್ನ ಚೂಸ್ ಮಾಡ್ತೀರಿ? ಯೆಲ್ಲೋ ಪ್ಲಾಂಟ್ಸ್ ಅನ್ನ ಚೂಸ್ ಮಾಡ್ತೀರಾ? ನೋ, ವಿ ಓನ್ಲಿ ಸೆಲೆಕ್ಟ್ ಬಿ. ವೈ? ಗ್ರೀನ್ ಪ್ಲಾಂಟ್ಸ್. ನಮ್ಗೆ ಆಹಾರನ ತಯಾರು ಮಾಡೋದಕ್ಕೆ ಫೋಟೋಸಿಂಥಸಿಸ್ ಆಗ್ಬೇಕು. ಫೋಟೋಸಿಂಥಸಿಸ್ ಇರೋದಕ್ಕೆ ನಮ್ಗೆ ಏನ್ ಬೇಕು? ಕ್ಲೋರೋಫಿಲ್ ಬೇಕು. ಕ್ಲೋರೋಫಿಲ್ ಅಂದ್ರೇನು? ಗ್ರೀನ್ ಪಿಗ್ಮೆಂಟ್ಸ್. ಹಾಗಾಗಿ ನಾವು ಗ್ರೀನ್ ಪ್ಲಾಂಟ್ಸ್ ಅನ್ನ ಮಾತ್ರ ಸೆಲೆಕ್ಟ್ ಮಾಡ್ಬೇಕು, ಯೆಲ್ಲೋ ಪ್ಲಾಂಟ್ಸ್ ಅಲ್ಲ. ಅಫ್ಕೋರ್ಸ್ ಯೆಲ್ಲೋ ಪ್ಲಾಂಟ್ಸ್ ಅಲ್ಲೂ ಫೋಟೋಸಿಂಥಸಿಸ್ ಆಗುತ್ತೆ, ಆದ್ರೆ ಇದು ಮೇಜರ್ ಆಗಿ ನಮ್ಗೆ ಫ್ರೀಕ್ವೆನ್ಸಿಯಲ್ಲಿ ಲೈಟ್ ಅನ್ನ ಕ್ಯಾಪ್ಚರ್ ಮಾಡೋ ಕಂಪೋನೆಂಟ್ ಎಲ್ಲಿರುತ್ತೆ? ಗ್ರೀನ್ ಪ್ಲಾಂಟ್ಸ್ ಅಲ್ಲಿ ಮಾತ್ರ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ನಮ್ಗೆ? ಬಿ. ವಾಟ್ ಕೈಂಡ್ ಆಫ್ ಆರ್ಗ್ಯಾನಿಸಮ್ ಆರ್ ಫಂಗೈ? ಈ ಫಂಗೈಗಳೇನಿದೆ, ನೀವು ಮನೇಲಿ ಬೂಸ್ಟ್ ಬಂದಿದೆ ಅಥವಾ ಏನೋ ಹೇಳ್ತಿರಲ್ವಾ, ಅದು ಯಾವ ಪ್ರಭೇದ, ಯಾವುದಕ್ಕೆ ಸಮ ಅಂತ ಕೇಳಿದ್ದಾರೆ. ಸ್ಯಾಪ್ರೋಫೈಟ್, ಕಾರ್ನಿವೋರ್ಸ್, ಓಮ್ನಿವೋರ್ಸ್ ಅಂಡ್ ಹರ್ಬಿವೋರಸ್. ಸ್ಯಾಪ್ರೋಫೈಟ್ಸ್ ಅಂದ್ರೇನು? ಇನ್ನೊಂದ್ರ ಮೇಲೆ ಕುತ್ಕೊಂಡು ಹೋಗಿ ಜೀವನ ಮಾಡುವಂಥದ್ದು. ಜಸ್ಟ್ ಲೈಕ್ ನೀವು ಬ್ರೆಡ್ ಪೀಸ್ ನ ತಗೊಂಡೋಗಿ ಅಲ್ಲಿ ಇಟ್ರೆ, ಅಲ್ವಾ ಲೆಮನ್ ಅನ್ನ ಹಾಗೆ ಟಚ್ ಮಾಡ್ದೇನೆ ಹಾಗೆ ಇಟ್ರೆ, ಅವೆಲ್ಲದ್ರ ಮೇಲ್ಗಡೆಗೆ ಬ್ಲಾಕ್ ಕಲರ್ ಫಂಗಸ್ ಬರುತ್ತಲ್ವಾ? ವೈಟ್ ಇರ್ಬೋದು, ಬ್ಲಾಕ್ ಇರ್ಬೋದು, ಗ್ರೇ ಕಲರ್ ಇರ್ಬೋದು, ಗ್ರೀನ್ ಕಲರ್ ಇರ್ಬೋದು. ಅದನ್ನ ನಾವೇನ್ ಹೇಳ್ತೀವಿ? ಸ್ಯಾಪ್ರೋಫೈಟ್ಸ್ ಅಂತ ಹೇಳ್ತೀವಿ. ಕಾರ್ನಿವೋರಸ್ ಅಂದ್ರೇನು? ಕಂಪ್ಲೀಟ್ ಆಗಿ ಕುತ್ಕೊಳ್ಳೋದಿಲ್ಲ, ಒಳಗಡೆ ನುಂಗುವಂಥದ್ದು, ಜಸ್ಟ್ ಲೈಕ್ ಅ ಹೆಬ್ಬಾವು. ಆ ತರ ಅಲ್ಲ ಫಂಗೈ. ಓಮ್ನಿವೋರಸ್ ಅಂತಂದ್ರೇನು? ಎಲ್ಲ ಕಡೆ ಅಂತ ಬದುಕುವಂಥದ್ದು, ಅದಕ್ಕೆ ಓಮ್ನಿವೋರಸ್ ಅಂತ ಹೇಳ್ತೀವಿ. ದೆನ್ ಹರ್ಬಿವೋರಸ್ ಅಂತಂದ್ರೆ ಪ್ಲಾಂಟ್ಸ್ ಅಲ್ಲಿ ಮಾತ್ರ ಇರುವಂಥದ್ದು, ಪ್ಲಾಂಟ್ ಸರ್ಫೇಸ್ ಕಡೆ
ಸರ್ಫೇಸ್ ಅಲ್ಲಿ ಮಾತ್ರ ಇರುವಂತ ಗ್ರೂಪ್ ಅನ್ನ ನಾವು ಹರ್ಬಿವೋರ್ಸ್ ಅಂತ ಹೇಳ್ತೀವಿ. ಅಂದ್ರೇನು, ಪ್ಲಾಂಟಿಗೆ ಡಿಪೆಂಡೆಂಟ್ ಆಗಿರುವಂತದ್ದು. ಆ ತರ ಗ್ರೂಪ್ ಅಲ್ಲಿ ಫಂಗೈ ಬರುತ್ತಾ ಅಂತ ಕೇಳಿದ್ದಾರೆ. ಹಾಗಾಗಿ ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಿ? ಮೊದಲನೇ ಹೇಳಿರೋ ಹಾಗೆ ಇಟ್ಸ್ ಅ ಸ್ಯಾಪ್ರೋಫೈಟ್. ಹೋಗಿ ಕುತ್ಕೊಳ್ಳುತ್ತಷ್ಟೇನೆ. ಅದು ಅಫ್ಕೋರ್ಸ್ ಅದಾದ್ಮೇಲೆ ಕೊಳ್ತೋಗಿರುತ್ತೆ, ಅದು ಬೇರೆ ವಿಚಾರ. ಹೋಗಿ ಕುತ್ಕೊಂಡು ಜೀವನ ಮಾಡುತ್ತೆ. ದಟ್ ಈಸ್ ಸ್ಯಾಪ್ರೋಫೈಟ್ಸ್. ಅರ್ಥ ಆಯ್ತಾ? ವಾಟ್ ಈಸ್ ಮೀನ್ ಬೈ ಸೆಲ್ಯುಲಾರ್ ರೆಸ್ಪಿರೇಷನ್? ಡೆಫಿನೇಷನ್ ಕೇಳಿದ್ದಾರೆ ನೋಡಿ. ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದ್ರೆ ಏನು? ಇಟ್ಸ್ ಅ ಬ್ರೇಕ್ ಡೌನ್ ಆಫ್ ವಾಟರ್, break down of air to consume energy, break down of food materials to release energy, break down of salt to release energy. ಅಲ್ವಾ? ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದ್ರೆ ಏನು? ಇಟ್ಸ್ ಅ ಬ್ರೇಕ್ ಡೌನ್ ಅಂದ್ರೆ ಏನು? ಕಂಪ್ಲೀಟ್ ಆಗಿ ಫುಡ್ ಮಟೀರಿಯಲ್ ನ ಬರ್ನ್ ಮಾಡಿ ನಮ್ಗೆ ಎನರ್ಜಿ ರಿಲೀಸ್ ಆಗ್ಬೇಕು. ಹಾಗಾಗಿ ಸಿ ಅನ್ನೋದು ಕರೆಕ್ಟ್ ಆಗಿರೋ ಆನ್ಸರ್. Where does the photosynthesis takes place? In eukaryotes. ಯುಕ್ಯಾರಿಯೋಟ್ಸ್ ಅಂತ ಬಂದ ತಕ್ಷಣ ನೀವೇನ್ ಯೋಚನೆ ಮಾಡಬೇಕು? ಹೈಯರ್ ಆನಿಮಲ್ಸ್, ಹೈಯರ್ ಪ್ಲಾಂಟ್ಸ್ ಅಂತ ಯೋಚನೆ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇಲ್ಲಿ ಇನ್ನೊಂದು ವರ್ಡ್ ಏನಿದೆ, ಫೋಟೋಸಿಂಥಸಿಸ್ ಅನ್ನೋ ಒಂದು ವರ್ಡ್ ಇದೆ. ಫೋಟೋಸಿಂಥಸಿಸ್ ಅಂದ ತಕ್ಷಣ ನಿಮ್ಗೆ ನೆನಪಾಗಬೇಕಾಗಿರೋದು ಪ್ಲಾಂಟ್ಸ್. ಒಂದು ಮೈಟೋಕಾಂಡ್ರಿಯಾದ ಅಲ್ಲಾಗುತ್ತಾ, ಸೈಟೋಪ್ಲಾಸಮ್ ಅಲ್ಲಾಗುತ್ತಾ, ಕ್ಲೋರೋಪ್ಲಾಸ್ಟ್ ಅಲ್ಲಿ ಆಗುತ್ತಾ, ವ್ಯಾಕ್ಯೂಲ್ಸ್ ಆಗುತ್ತಾ? ನೀವು ಆಪ್ಷನ್ ನೋಡಿದಾಗ ನಿಮ್ಗೆ ಏನ್ ಗೊತ್ತಾಯ್ತು? ಕ್ಲೋರೋಪ್ಲಾಸ್ಟ್ is the main site which involves the photosynthesis process. ಓಕೆನಾ? ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಸಿ. Then the breaking of which of the following bonds leads to release of energy? ಇಲ್ಲಿ ನೀವು ಕೆಮಿಸ್ಟ್ರಿಯಲ್ಲಿ ಓದಿದಿರಲ್ವಾ, ಪೈ ಬಾಂಡ್ ಕೇಳಿದಿರಲ್ವಾ? ಪೈ ಬಾಂಡ್, ಆಮೇಲೆ ಮತ್ತೆ ಕಾರ್ಬನ್ ಕಾರ್ಬನ್ ನೈಟ್ರೋಜನ್ ಬಾಂಡ್, ಸಲ್ಫರ್ ಕೆಮಿಕಲ್ ಬಾಂಡಿಂಗ್ ಎಲ್ಲ ಕೇಳಿದಿರಲ್ವಾ, ಓದ್ತಾ ಇದ್ದೀರಲ್ವಾ? ಸೊ ಈ ಬಾಂಡ್ಸ್ ಅಲ್ಲಿ ಕೆಲವೊಂದು ಬಾಂಡ್ಸ್ ಅನ್ನ ನಾವು ಬ್ರೇಕ್ ಮಾಡಿದಾಗ ತುಂಬಾ ಎನರ್ಜಿಗಳು ರಿಲೀಸ್ ಆಗುತ್ತೆ. ಕೆಲವೊಂದು ಗ್ರೂಪ್ ಅಲ್ಲಿ ಕಡಿಮೆ ಎನರ್ಜಿ ರಿಲೀಸ್ ಆಗುತ್ತೆ, ಇನ್ನು ಕೆಲವೊಂದು ಗ್ರೂಪ್ ಅಲ್ಲಿ ಮ್ಯಾಕ್ಸಿಮಮ್ ಎನರ್ಜಿ ರಿಲೀಸ್ ಆಗುತ್ತೆ. ಹಾಗಾಗಿ ವಿಚ್ ಆಫ್ ದ ಫಾಲೋವಿಂಗ್ ಬಾಂಡ್ ಲೀಡ್ಸ್ ಟು ರಿಲೀಸ್ ಆಫ್ ಎನರ್ಜಿ ಅಂತ ಕೇಳಿದ್ದಾರೆ. ಇಲ್ಲಿ ಪಿ ಬಾಂಡ್ಸ್ ಅಂದ್ರೆ ಏನು? ಫಾಸ್ಫರಸ್ ಬಾಂಡ್ಸ್, ಕಾರ್ಬನ್ ಬಾಂಡ್ಸ್, ನೈಟ್ರೋಜನ್ ಬಾಂಡ್ಸ್ ಅಂಡ್ ಸಲ್ಫರ್ ಬಾಂಡ್ಸ್. ಯಾವ್ದನ್ನ ಚೂಸ್ ಮಾಡ್ತೀರಿ? ಯಾವ್ದನ್ನ ಚೂಸ್ ಮಾಡ್ಬೇಕು ನಾವು? ಇಲ್ಲಿ ನಮ್ಗೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಲ್ಲಿ ಫಾಸ್ಫರಸ್ ಕಂಪೋನೆಂಟ್ ಬಂದಿದೆಯಾ? ಇಲ್ಲ. ನೈಟ್ರೋಜನ್ ಕಂಪೋನೆಂಟ್ ಬಂದಿದೆಯಾ? ಇಲ್ಲ. ಸಲ್ಫರ್ ಕಂಪೋನೆಂಟ್ ಬಂದಿದೆಯಾ? ಇಲ್ಲ. ಎಸ್, ಯಾವುದು ಬಂದಿದೆ ನಮ್ಗೆ ಇಲ್ಲಿ? ಕಾರ್ಬನ್ ಬಾಂಡ್ಸ್ ಅಲ್ವಾ? ಹಾಗಾಗಿ ನಮ್ಗೆ ಆಹಾರ ಯಾವ್ದಿಲ್ಲಿ? ಗ್ಲೂಕೋಸ್. ಕಾರ್ಬನ್ ಸ್ಕೆಲೆಟನ್ ಮಾತ್ರ ಇರೋದ್ರಿಂದ ರೆಸ್ಪಿರೇಷನ್ ಅಲ್ಲಿ ಮ್ಯಾಕ್ಸಿಮಮ್ ಎನರ್ಜಿ ರಿಲೀಸ್ ಮಾಡೋದು ಯಾವುದು ನಮ್ಗೆ?
ಕಾರ್ಬನ್ 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 ಬಾಂಡ್ಸ್ ನಮ್ಗೆ ಎನರ್ಜಿನ ರಿಲೀಸ್ ಮಾಡ್ತಾ ಹೋಗುತ್ತೆ. ಗ್ಲೂಕೋಸ್ ಇಂದ ಪೈರುವೇಟ್, ಪೈರುವೇಟ್ ಇಂದ ನಮ್ಗೆ ಅಗೇನ್ ATP ಅಡಿನೋಸಿನ್ ಟ್ರೈಫಾಸ್ಫೇಟ್ ಆಗಿ ಸಿಗುವಂಥದ್ದು. ಹಾಗಾಗಿ ಕಾರ್ಬನ್ ಕಾರ್ಬನ್ ಬಾಂಡ್ಸ್ ಆರ್ ರಿಲೀಸ್ಡ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎನರ್ಜಿ. ಓಕೆನಾ? ಎಸ್. What is the strategy of the plants to oxidize glucose? What is the strategy of the plants to oxidize glucose? ಈ ಗ್ಲೂಕೋಸ್ ಅನ್ನ ಆಕ್ಸಿಡೈಸ್ ಮಾಡೋದಕ್ಕಾಗಿ ಯಾವ ಸ್ಟ್ರಾಟರ್ಜಿ, ಯಾವ ಪ್ರೊಸೀಜರ್ ನ ಫಾಲೋ ಅಪ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಫಸ್ಟ್ ಏನು? ಆಕ್ಸಿಡೈಸ್ ಗ್ಲೂಕೋಸ್ ಇನ್ ಸೆವೆರಲ್ ಲಾರ್ಜರ್ ಸ್ಟೆಪ್ಸ್, ಆಕ್ಸಿಡೈಸ್ ಗ್ಲೂಕೋಸ್ ಇನ್ ಸೆವೆರಲ್ ಸ್ಮಾಲ್ ಸ್ಟೆಪ್ಸ್, ಅಥವಾ it reduces glucose in several large steps, ಕೊನೆಗೆ reduces glucose in several small steps. ಈಗ ನೀವು ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಿಲ್ಲಿ, ಆಕ್ಸಿಡೇಷನ್ ಅಥವಾ ಆಕ್ಸಿಡೈಸ್ ಅಂತ ಇರೋದ್ರಿಂದ ಈ ಎರಡು ಆಪ್ಷನ್ ಬರೋದೇ ಇಲ್ಲ ನಮ್ಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ. ಓಕೆನಾ? ಹಾಗಾಗಿ ಆಕ್ಸಿಡೈಸ್ ಗ್ಲೂಕೋಸ್ ಇನ್ ಸೆವೆರಲ್ ಲಾರ್ಜ್ ಸ್ಟೆಪ್ ಇರಬೇಕು, ಅಥವಾ ಆಕ್ಸಿಡೈಸ್ ಗ್ಲೂಕೋಸ್ ಇನ್ ಸೆವೆರಲ್ ಸ್ಮಾಲ್ ಸ್ಟೆಪ್ಸ್ ಅಂತ ಇರಬೇಕು. ಎ ಅಥವಾ ಬಿ ಅಲ್ಲಿ ಯಾವ್ದನ್ನ ಚೂಸ್ ಮಾಡ್ತೀರಿ? ಯಾವ್ದನ್ನ ಚೂಸ್ ಮಾಡ್ತೀರಿ? ಈಗ ನಾವು ಇಷ್ಟೊಂದು ಪಾತ್ವೇನ ನಾವು ನೋಡಿದ್ವಲ್ವಾ? ಗ್ಲೈಕೋಲಿಸಿಸ್ ನೋಡಿದ್ರಿ, ಸಿಟ್ರಿಕ್ ಆಸಿಡ್ ಸೈಕಲ್ ನೋಡಿದ್ರಿ, ಜೊತೆಗೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೇಂಜ್ ನೋಡಿದ್ವಿ. 3 ಮೇಜರ್ ಪಾತ್ವೇಸ್ ನ ನೋಡಿದ್ವಿ ನಾವು. ಹಾಗಾಗಿ ಈಗೆಲ್ಲ ಗ್ಲೂಕೋಸ್ ಆಕ್ಸಿಡೇಷನ್ ಏನಿದೆ, ಕೆಲವೊಂದು ಚಿಕ್ಕ ಚಿಕ್ಕ ಸ್ಮಾಲ್ ಅಥವಾ ಸೆವೆರಲ್ ತುಂಬಾ ಚಿಕ್ಕ ಪುಟ್ಟ ರಿಯಾಕ್ಷನ್ ಇಂದನೇ ಏನಾಗುತ್ತೆ, ಕಂಪ್ಲೀಟ್ ಆಗಿ ಗ್ಲೂಕೋಸ್ ಆಕ್ಸಿಡೈಸ್ ಆಗುತ್ತೆ. ಓಕೆನಾ? ಹಾಗಾಗಿ ಒಂದನ್ನೇ ನಂಬ್ಕೊಂಡು ಒಂದು ಸ್ಟಾರ್ಟ್ ಆದ್ರೆ, ಗ್ಲೂಕೋಸ್ ಒಂದು ಮಾಲಿಕ್ಯೂಲ್ ಇಂದ ನಮ್ಗೆ ಎನರ್ಜಿ ರಿಲೀಸ್ ಆಗುತ್ತೆ, ಹೋಲ್ ಒನ್ ಡೇ ಬೇಕಾಗಿಲ್ಲ. ಚಿಕ್ಕ ಚಿಕ್ಕದಾಗಿರುವಂತ ಒಂದು ರಿಯಾಕ್ಷನ್ ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಏನ್ ಸಿಗುತ್ತೆ, ಒಂದು ಎನರ್ಜಿ ರಿಲೀಸ್ ಆಗುತ್ತೆ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದು ಇಲ್ಲಿ? ಬಿ. ಓಕೆನಾ? ಎಸ್. ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ರೆಸ್ಪಿರೇಷನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ರಿಲೀಸ್ಡ್? ರೆಸ್ಪಿರೇಷನ್ ಆಗುವಾಗ ಯಾವ ಗ್ಯಾಸಸ್ ರಿಲೀಸ್ ಆಗೋದಿಲ್ಲ? ಕಾರ್ಬನ್ ಡೈಆಕ್ಸೈಡ್, ವಾಟರ್, ಆಕ್ಸಿಜನ್, ಎನರ್ಜಿ. ಇದೆಲ್ಲದೂ ರಿಲೀಸ್ ಆಗುತ್ತೆ. ವಾಟರ್ ರಿಲೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಎನರ್ಜಿ ATP ಕೂಡ ರಿಲೀಸ್ ಆಗುತ್ತೆ. ಆದ್ರೆ ಆಕ್ಸಿಜನ್ ಏನಿದೆ, ನಮ್ಗೆ ಉಸಿರಾಟ ಅಂದ್ರೇನು, ರೆಸ್ಪಿರೇಷನ್ ಆಗೋದಕ್ಕೆ ಬೇಕಾಗಿರುವಂತ ಒಂದು ರಾ ಮಟೀರಿಯಲ್. ಹಾಗಾಗಿ ಇದು ರಿಲೀಸ್ ಆಗೋದಿಲ್ಲ. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲಿ? ಸಿ. ಓಕೆನಾ? ಇನ್ನು ರಿಮೈನಿಂಗ್ 3 ಏನಿದೆ ಕರೆಕ್ಟ್ ಆಗಿರೋ ಆನ್ಸರ್ ಅಲ್ಲ. ಸಿ ಅನ್ನೋದು ಕರೆಕ್ಟ್ ಆಗಿರೋ ಆನ್ಸರ್. What was the kind of atmosphere where the first cells on the planet lived? ಇಲ್ಲೇನ್ ಕೇಳಿದ್ದಾರೆ, ಅಟ್ಮಾಸ್ಫಿಯರ್ ಅಲ್ಲಿ, ಈ ಪ್ಲಾನೆಟ್ ಅಲ್ಲಿ ಫಸ್ಟ್ ಸೆಲ್ ಒಂದು ಜನರೇಟ್ ಆಗಿದೆ ಅಂತಂದ್ರೆ ಅದು ಯಾವುದು, ಯಾವ ಫಾರ್ಮ್ ಅಲ್ಲಿ ಫಸ್ಟ್ ದಾಗಿ ಮೊದಲನೇದಾಗಿ ಕಂಡುಕೊಂಡಿದೆ ಅಥವಾ ಬದುಕಿದೆ ಅಂತ ಕೇಳಿರುವಂತದ್ದು. ಒಂದು ರೆಡ್ಯೂಸಿಂಗ್, ಆಕ್ಸಿಡೈಸಿಂಗ್, ನೋ ಅಟ್ಮಾಸ್ಫಿಯರ್, ಲಾಸ್ಟ್ ಅಲ್ಲಿ ಆಪ್ಷನ್ ಬಂದು ಗೋಲ್ಡ್ ವಾಸ್ ಪ್ರೆಸೆಂಟ್. ಇದೆಲ್ಲಿ ಔಟ್ ಆಫ್ ಸಿಲೆಬಸ್ ಅಥವಾ ಬ್ರಹ್ಮಾಂಡದಿಂದ ಮೇಲ್ಗಡೆಯಿಂದ ಕ್ವಶನ್ಸ್ ನ ಕೇಳಿದ್ದಾರೆ ಅಂತ ಅನ್ಕೊಳ್ತಿದ್ದೀರಾ? ಯಾವ್ದಿದು? ಯಾವ್ದನ್ನ ಚೂಸ್ ಮಾಡ್ತೀವಿ ನಾವು? ಈ ಭೂಮಿ ಮೇಲೆ ಒಂದು ಪ್ರಾಣಿ ಬದುಕ್ಬೇಕು ಅಂತ ಆದ್ರೆ ಏನ್ ಬೇಕು? ನಾವು ನೀವೆಲ್ಲ ಬದುಕ್ಬೇಕು ಅಂದ್ರೆ ಏನ್ ಬೇಕು? ಉಸಿರಾಟ ಮಾಡೋದಕ್ಕೆ ಏನ್ ಬೇಕು? ಆಕ್ಸಿಜನ್ ಬೇಕಲ್ವಾ? ಆಕ್ಸಿಜನ್ ಬೇಕೇ ಬೇಕು ತಾನೆ. ಅದನ್ನೇ ಈಗ ಮಂಗಳ ಗ್ರಹದಲ್ಲಿ, ಸೂರ್ಯದಲ್ಲಿ ಎಲ್ಲ ರಿಸರ್ಚ್ ಮಾಡಿ ಇಸ್ರೋದವರೆಲ್ಲ
ಉಪಗ್ರಹನ ಬಿಡ್ತಾ ಇದಾರಲ್ವ, ಉಪಗ್ರಹನ ನಮ್ಗೆಲ್ಲ ಸ್ಯಾಟಲೈಟ್ ಇಂದ ಸಿಗ್ನಲ್ಸ್ ಬರ್ತಾ ಇದೆ. ಇದೇ ಎಲ್ಲ ಥಿಂಗ್ ಅನ್ನ ಅವರು ಫೈಂಡ್ ಔಟ್ ಮಾಡ್ತಾ ಇರೋದು. ಹಾಗಾಗಿ ಯಾವ್ದನ್ನ ಚೂಸ್ ಮಾಡ್ತೀರಿ? ಯಾವ್ದನ್ನ ಚೂಸ್ ಮಾಡ್ತೀರಿ? ಎಸ್, ಇದು ನಿಮ್ಗೆ ಹೋಮ್ ವರ್ಕ್. ಇದನ್ನ ನೋಟ್ ಡೌನ್ ಮಾಡಿ ನನಗೆ ಆನ್ಸರ್ ಹೇಳ್ಬೇಕು ನಾಳೆ ಕ್ಲಾಸಲ್ಲಿ. ಓಕೆನಾ? ನಾನು ಇದನ್ನ ಆನ್ಸರ್ ಮಾಡೋದಿಲ್ಲ. 25th ಕ್ವಶನ್, ಐದರ್ ರೆಡ್ಯೂಸಿಂಗ್ ಆರ್ ಆಕ್ಸಿಡೈಸಿಂಗ್. ಇದರಲ್ಲೂ ಕೂಡ ನಾನು ಕ್ಲೂ ಕೊಡ್ತೀನಿ. ಎ ಅಂಡ್ ಬಿ ಅಲ್ಲಿ ನೀವು ಆಪ್ಷನ್ ಅನ್ನ ಹುಡುಕ್ಬೇಕು. ಓಕೆನಾ? ಎಸ್. ನೆಕ್ಸ್ಟ್ ಕ್ವಶನ್, what is the breakdown of glucose to pyruvic acid known as? ಇಲ್ಲಿ ಪ್ರಾಸೆಸ್ ಕೊಟ್ಟಿದ್ದಾರೆ, ಅಂದ್ರೆ ಆನ್ಸರ್ ಕೊಟ್ಟಿದ್ದಾರೆ. ಯಾವ ಪ್ರಾಸೆಸ್ ಅಲ್ಲಿ ನಮ್ಗೆ ಗ್ಲೂಕೋಸ್ ಇಂದ ಪೈರುವಿಕ್ ಆಸಿಡ್ ಆಗಿ ಬರುತ್ತೆ ಅಂತ ಕೇಳಿದ್ದಾರೆ. ರೆಸ್ಪಿರೇಷನ್, ಗ್ಲೈಕೋಲಿಸಿಸ್, ಕಂಬಷನ್, ಹೈಡ್ರೋಲೈಸಿಸ್. ಅಫ್ಕೋರ್ಸ್ ನಮ್ಗೆ ಗೊತ್ತಿರೋದೇನು? ಗ್ಲೈಕೋಲೈಸಿಸ್ ಅಂದ್ರೇನು? ಗ್ಲೂಕೋಸ್ ಇಂದ ಬ್ರೇಕ್ ಡೌನ್ ಆಗಿ ನಮ್ಗೆ ಪೈರುವಿಕ್ ಆಸಿಡ್ ಬರೋದು ಈ ಪ್ರೊಸೀಜರ್ ಅಲ್ಲಿ ಮಾತ್ರ. ಹಾಗಾಗಿ ಗ್ಲೈಕೋಲಿಸಿಸ್ ನಮ್ಗೆ ಪೈರುವಿಕ್ ಆಸಿಡ್ ಎಂಡ್ ಪ್ರಾಡಕ್ಟ್ ಅನ್ನ ಕೊಡ್ತಾ ಹೋಗುತ್ತೆ. Where does glycolysis takes place? Cytoplasm, mitochondrial matrix, plasma membrane, inner mitochondrial membrane. ಗ್ಲೈಕೋಲಿಸಿಸ್ ಇವೆಂಟ್ ಅಥವಾ ಗ್ಲೈಕೋಲಿಸಿಸ್ ಪಾತ್ವೆ ಯಾವ ಜಾಗದಲ್ಲಿ ಆಗುತ್ತೆ ಅಂತ ಕೇಳಿದ್ದಾರೆ. ಸೈಟೋಪ್ಲಾಸ್ಮಾ, ಮೈಟೋಕಾಂಡ್ರಿಯಾ, ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಇನ್ನರ್ ಮೈಟೋಕಾಂಡ್ರಿಯಲ್ ಮೆಂಬ್ರೇನ್. ಎಷ್ಟು ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಇಲ್ಲಿ? ಎ, ಸೈಟೋಪ್ಲಾಸಮ್ ಅಲ್ಲಿ ಗ್ಲೈಕೋಲಿಸಿಸ್ ಆಗ್ತಾ ಹೋಗುತ್ತೆ. ಹೂ ಡಿಸ್ಕವರ್ಡ್ ಫರ್ಮೆಂಟೇಶನ್? ಯಾರು ಡಿಸ್ಕವರ್ ಮಾಡಿದ್ರು ಫರ್ಮೆಂಟೇಶನ್ ಪ್ರೊಸೀಜರ್ನ? ಯಾರು ಡಿಸ್ಕವರ್ ಮಾಡಿದ್ರು? ಗೆ ಲೂಸ್ಯಾಕ್, ಲೂಯಿಸ್ ಪಾಶ್ಚರ್, ಕೆಪ್ಲರ್, ಅರ್ನ್ಸ್ಟ್ ಹ್ಯಾಕಲ್. ಯಾರು ಡಿಸ್ಕವರ್ ಮಾಡಿದ್ರು? ನೆನಪಿದೆಯಾ? ಫರ್ಮೆಂಟೇಶನ್, ದಟ್ ಈಸ್ ಲೂಯಿಸ್ ಪಾಶ್ಚರ್. ಓಕೆನಾ? ಎಸ್. What are the final products of fermentation? ಫರ್ಮೆಂಟೇಶನ್ ಅಲ್ಲಿ ಏನು ಫೈನಲ್ ಆಗಿ ನಮ್ಗೆ ಎಂಡ್ ಪ್ರಾಡಕ್ಟ್ ಸಿಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಮಿಥೆನಾಲ್, ವಾಟರ್ ಅಂಡ್ ಇಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ethanol. Look at here. Carbon dioxide and ethanol produced in the fermentation. Okay. Yes. Last question. Which of the following enzyme is not used under anaerobic conditions? Pyruvic decarboxylase, alcohol dehydrogenase, lactate dehydrogenase, pyruvate dehydrogenase. ಯಾವ ಎನ್ಸೈಮ್ ಆನರೋಬಿಕ್ ಕಂಡೀಷನ್ ಅಲ್ಲಿ ಯೂಸ್ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಓಕೆ, ಯಾವ ಎನ್ಸೈಮ್? ದಟ್ ಈಸ್ ಪೈರುವೇಟ್ ಡಿಹೈಡ್ರೋಜಿನೇಸ್. ಓಕೆನಾ? ಪೈರುವೇಟ್ ಡಿಹೈಡ್ರೋಜಿನೇಸ್ ಎನ್ಸೈಮ್ ಏನಿದೆ ಅದು ಯೂಸ್ ಆಗೋದಿಲ್ಲ ಅಂತ ಹೇಳಿರುವಂಥದ್ದು. Which of the following enzyme is not used under anaerobic condition? Anaerobic ಅಂತಂದ್ರೇನು? ಆಕ್ಸಿಜನ್ ಇಲ್ಲದೆ ಇರುವಂತ ಒಂದು ಕಂಡೀಷನ್. ಹಾಗಾಗಿ ಇದೆಲ್ಲದೂ ಕೂಡ ಆಕ್ಸಿಜನ್ ಇದ್ದಾಗ ಯುಟಿಲೈಸ್ ಆಗುವಂತ ಒಂದು ಎನ್ಸೈಮ್. ಎ ಹೌದು, ಬಿ ಹೌದು, ಸಿ ಹೌದು. ಆದ್ರೆ ಕರೆಕ್ಟ್ ಆಗಿರುವಂತ ಒಂದು ಕಂಪೋನೆಂಟ್ ಯಾವುದು? ಪೈರುವೇಟ್ dehydrogenase is only utilized in presence of oxygen. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು? ಪೈರುವೇಟ್ ಡಿಹೈಡ್ರೋಜಿನೇಸ್.
Okay, this is a lot of questions which are helpful for your KCET as well as MCQ in your board exam. ಫಸ್ಟ್ ಪ್ಯಾಟರ್ನ್ಸ್ ಅಲ್ಲಿ ಇರುತ್ತಲ್ವಾ, ಅದು ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇದನ್ನ ಕರೆಕ್ಟ್ ಆಗಿ ನೀವು ಅನಲೈಸ್ ಮಾಡಿ, ಮೇಜರ್ ಆಗಿ ನಿಮ್ಗೆ ಈ ಚಾಪ್ಟರ್ ಬರುವಂತದ್ದು ಗ್ಲೈಕೋಲಿಸಿಸ್ ಮತ್ತೆ ಕ್ರೆಬ್ಸ್ ಸೈಕಲ್, ಕೆಲವೊಂದು ಪಾಯಿಂಟ್ಸ್ ಮಾತ್ರ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಇಂದ ಬರ್ತಾ ಹೋಗುತ್ತೆ. ಹಾಗಾಗಿ ಆ ಪಾತ್ವೆನ ಇವತ್ತಿಂದನೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆನಾ? ನೋಡ್ಕೊಂಡು ಬರೆದ್ರು ಪರವಾಗಿಲ್ಲ, ಡೈಲಿ ನೋಡ್ಕೊಂಡು ಬರೀರಿ, ಡೆಫಿನೆಟ್ ಆಗಿ ನಿಮ್ಗೆ ನೆನಪಿರುತ್ತೆ ಅದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಿಯರ್ ಸ್ಟೂಡೆಂಟ್ಸ್. ಸೊ ಲೆಟ್ಸ್ end the session today. Thank you for a better involvement day by day. Okay, thank you.